अधिकार के साथ ही हो आप तो अधिकार है पकड़ना सब पकड़े हो हाँ दोपहर तक है और डीसीसी पे 1:30 बजे ಸ್ವಾಮೀಜಿ ಬರ್ತಾರೆ ಬಂದ್ಕೊಳ್ಳಿ ನಿಮ್ಗೆ ಎಲ್ಲ ಅವ್ರು ಟಿಕೆಟ್ ಎಷ್ಟು ಗಂಟೆಗೆ ಹೌದಾ ಒಂದು 5 ನಿಮ್ಗೆ ಬಿಡಿಸ್ತಾರೆ ಹೌದಾ ಹೌದು ಶರಣು ಪಾರ್ವತಿ ತನಯ ಮೂರ್ತಿ ಶರಣು ದೀಪಕ್ ಚಿಂಚೋಳಿಯವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮ ನಡೀತಾ ಇದೆ. ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಕೆಲವೇ ನಿಮಿಷಗಳಲ್ಲಿ ಬರ್ತಕ್ಕಂಥ ಧಾರವಾಡದ ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳ ನಿಮ್ಮೆಲ್ಲರ ಪರವಾಗಿ ಅವರ ಅನುಭವ ಸ್ಥಿತಿಯಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದರಂತೆ ನೂರು ತಾಲೂಕಿನ ಶಾಸಕರು ಜನಪದ ಪೂರ್ಣಟ್ಟಿಯವರು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಅವರೂ ಸಹ ನಿಮ್ಮ ಅನುಭವ ಸ್ಥಿತಿಯಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದರಿಂದ ಇಂಡಿಕೇಶನ್ ಸಾಹೇಬ್ ಬಂದಿದ್ದಾರೆ, ಇಲ್ಲೇ 5 ನಿಮಿಷ ಬೇರೆ ಕೆಲಸಕ್ಕೆ ಬಂದಿದ್ದಾರೆ, ಅವರು ಬರ್ತಾ ಇದ್ದಾರೆ. ಅವರೂ ಸಹ ನಿಮ್ಮೆಲ್ಲ ಪರವಾಗಿ ಅನುಭವ ಸ್ಥಿತಿಯಲ್ಲಿ ಸ್ವಾಗತ ಬಯಸ್ತೇನೆ. ಇನ್ನೊಬ್ಬ ನಮ್ಮ ಯುವ ನಾಯಕರು ಅಂಜುಮೂರು ಸಂಸ್ಥೆಯ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಟಮಾಟ್ಗಾರ್ ಅವರು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಬರ್ತಾ ಇದ್ದಾರೆ. ಅವರೂ ಸಹ ನಿಮ್ಮ ಅನುಭವ ಸ್ಥಿತಿಯಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಇಲ್ಲದ ಕಾರಣ ತಮ್ಮ ಶುಭಾಶಯಗಳನ್ನು ಅವರಿಗೆ ಫೋನ್ ಮುಖಾಂತರ ಹೇಳಿದ್ದಾರೆ. ಅದರಂತೆ ಬಸವರಾಜ ಗುರುಕಾರ್ ಅವರು ಹೇಳಬೇಕಾಯಿತು, ಅವರು ಸಹ ಬೆಂಗಳೂರಿನಿಂದ ಅವರನ್ನು ಸ್ಥಿತಿಯಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ನಿಮ್ಮೆಲ್ಲರ ಹುಬ್ಳಿಧಾರವಾಡ ಮಹಾರಾಷ್ಟ್ರ ಜಿಲ್ಲಾ ಅಧ್ಯಕ್ಷರು ಉಪಮಹಾಪೌರರು ಇವತ್ತ ಅವ್ರಿಗೂ ಸಹ ಹುಟ್ಟಬ್ಬ ಅಲ್ತಾಫ್ ಹಳ್ಳೂರವರು ಅವರು ಸಹ ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲ ಪರವಾಗಿ ಅವರು ಊರಲ್ಲಿರದ ಕಾರಣ ಬರಕ್ಕಾಗದೇ ಇಲ್ಲ, ಅವರು ಶುಭಾಶಯ ಕೋರಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲ ಪರವಾಗಿ ಅನುಭವಿಸ್ತಾ ಇದ್ದಾರೆ. ಇನ್ನೊಬ್ಬ ಧಾರವಾಡದ ಖ್ಯಾತ ವೈದ್ಯರು, ಸಮಾಜ ಸೇವಕರು, ಬಡವರ ಬಂಧು, ಖ್ಯಾತರಾದಂಥ ಡಾಕ್ಟರ್ ಇಕ್ಬಾಲ್ ಶೇಖ್ ಅವರು ಬಂದಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಸ್ವಾಗತ ಬಯಸ್ತಾ ಇದ್ದಾರೆ. ಇನ್ನೊಬ್ಬ ಅಂಜುಮನ್ ಸಂಸ್ಥೆ ಮುಖಂಡರಾದಂಥ ಮನೆಯವರು ಬಂದಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಮುರುಘಾ ಅವರು ಬಂದಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಸಮಾಜ ಚಿಂತಕರು ಆದಂಥ ಕವನಪ್ಪನ ಅಜ್ಜಿಯವರು ಸಮಾರಂಭದ ಅಧ್ಯಕ್ಷತೆ ವಹಿಸಬೇಕೆಂತೇಳಿ ನಿಮ್ಮೆಲ್ಲ ಪರವಾಗಿ ಕೇಳ್ತಾ ಇದ್ದೇನೆ. ಎಲ್ಲರೂ ಬಂದಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಮಹಾನಗರ ಪಾಲಿಕೆ ಸಹೋದರ ಶಂಭು ಸಾಲಿಮುರಿಯವರು ಬಂದಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಮಂಜು ಬುರ್ಲಿಯವರು ಬಂದಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಕವಿತಾ ಕಟೂರ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಹುಬ್ಳಿ ಧಾರವಾಡಿನ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕವಿ ಸಾಹಿತಿ ಇಕ್ಬಾಲ್ ಅವರು ಸಹ ನಿಮ್ಮೆಲ್ಲ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ
ಬಾಲ್ಯದಿಂದಲೂ ಸಹ ಅವರ ಸಹಪಾಠಿಗಳ ಜೊತೆ ನಾವು ಮಾತನಾಡಿದಾಗ ಅವರು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಿರ್ಬೇಕಾದ್ರೆ ಅತ್ಯಂತ ಚಾಣಾಕ್ಷ ವಿದ್ಯಾರ್ಥಿಯಾಗಿದ್ರಂತಂದೇಳಿ ನಮಗೆ ತಿಳಿದು ಬರ್ತಾ ಇದೆ. ಮುಂದೆ ನನಗೆ ಅವ್ರ ಪರಿಚಯ ಯಾಕಪ್ಪ ಅಂತಂದ್ರೆ ನಮ್ಮ ಮಾವನವರಾದ ಡಾಕ್ಟರ್ ಸದಾಶಿವಪ್ಪನವರು DHO ಇದ್ದರು. ಅವರು ಆವಾಗಿನ ಕಾಲದಿಂದಲೂ ಸಹ ಅವರು ಕಾರ್ಪೊರೇಟರಾಗಿ ಕೆಲಸ ಮಾಡ್ತಿದ್ರು. ಆದ್ದರಿಂದ ಅವರ ನಡೆನುಡಿ ಅಗಲ ಇದ್ದಿದ್ದರಿಂದ ಅವರ ಸ್ನೇಹ ನಮ್ಮಲ್ಲಿ ಇದ್ದು ಅವರು ಪ್ರಥಮ ಬಾರಿಗೆ ಶರದ್ ಪವಾರ್ ಅವರ ಕಾಂಗ್ರೆಸ್ನ ಮುಖಾಂತರ ಕಾರ್ಪೊರೇಟರಾಗಿ ಆಯ್ಕೆ ಆಗ್ತಾರೆ. ಅವಾಗಿಂದ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲ ಮಹಿಳೆಯರನ್ನು ತಲುಪ್ತಾ ಇದ್ದಾರೆ, ಬಡವರನ್ನು ತಲುಪ್ತಾ ಇದ್ದಾರೆ. ತಮ್ಮ ಬಳಿಗೆ ಬಂದಂಥ ಬಡವರಿಗೆ ಅವರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವನ್ನ ನಾವು ನೋಡ್ತಾ ಇದ್ದೀವಿ. ಅಭಿಮಾನಿಗಳು ಇವತ್ತು ಗೆಳೆಯರ ಬಳಗದವರು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತ ಅದೇ ಕಾರಣದಿಂದ. ಕೇವಲ ಅವರು ಒಂದು ಸಲ ಹೀಗೆ ಈ ಜಾಲಿಗಾರ ಅವರ ಹೆಸರಿನ ಮೇಲೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ಬರೆದಂತಕ್ಕವನ್ನ ಈ ಸಂಭ್ರಮದ ವೇದಿಕೆಯ ಮೇಲೆ ಪವಡಿಸಿದಂಥ ನಮ್ಮ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಬರಮಟ್ಟು ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಅನ್ನುವಂಥ ಹೆಸರಿನ ಮೊದಲೇ ಅಕ್ಷರದೊಳಗೆ ನಿಮ್ಮೆಲ್ಲರ ಹಾರೈಕೆ ಯಾವ ರೀತಿ ಬಂದಿದೆ ಅನ್ನೋದನ್ನು ಬರೆದು ಅದೇ ಕೊಟ್ಟು ಇವತ್ತು ನಮ್ಮ ಆತ್ಮೀಯ ಮಿತ್ರರಾದ ಜಯಂತ್ ಸಾಗರ್ ಅವರು ಅರ್ಪಣೆ ಶ್ರೀ ದೇವಾದಿ ದೇವ ಕಂಡವರ ಕೃಪೆ ತಮಗಿರುವುದು ಇಂದು ಅಂದು ಮುಂದು. ದೀಪದ ಹೆಸರು ಅವ್ರ ಹೆಸರು ದೀಪದ ಹೆಸರು ದೀಪದಂತೆ ಬೆಳಗಿ ದೀಪವೇ ದೀಪ ನೀವು ಎಂದೆಂದು ಪಂಚಪ್ರಾಣವು ನಿಮಗೆ ದೀನ ದಲಿತರ ಸೇವೆ ಕಾಯಕ ಯೋಗಿ ನೀವು ಎಂದೆಂದು. ಅವರು ಒಡನಾಟ ನನಗೆ ಭಾಳ ಇಲ್ಲ, ಆದರೆ ಮನೆ ಪಕ್ಕದಲ್ಲಿ ಮನೆ ಇರೋದ್ರಿಂದ ಎಷ್ಟು ಮಂದಿ ಬಡವರಿಗೆ ಕಿಲೋಮೀಟರ್ ಗಟ್ಟಲೆ ನಿಂತು ಅವ್ರಿಗೆ ಸಹಾಯ ಇವ್ರ ಕಡೆಯಿಂದ ಸಹಾಯ ತಗೊಳ್ಳೋದನ್ನು ನೋಡಿ ಈ ರೀತಿಯಾಗಿ ಇದು ಮಾಡೋದು. ಪಂಚಪ್ರಾಣವು ನಿಮಗೆ ದೀನ ದಲಿತರ ಸೇವೆ ಕಾಯಕ ಯೋಗಿ ನೀವು ಎಂದೆಂದು. ಕಂಕಣವ ಕಟ್ಟಿದಿರಿ ನಾಡು ನುಡಿ ಸೇವೆಗೆ ನಡಕಟ್ಟಿ ನಿಲ್ಲುವ ಹೋರಾಟ ನಿಮ್ಮದು. ಯಾವುದಾದ್ರೂ ಹೋರಾಟ ಇತ್ತು ಅಂದ್ರೆ ನಾವು ದೂರದಿಂದ ನೋಡ್ತಾ ಇರ್ತೇನೆ, ಅವರು ನಡ ಕಟ್ಟಿ ನಿಂತ ಬಿಟ್ಟಿರ್ತಾರೆ. ಅದಕ್ಕೆ ಕಂಕಣವ ಕಟ್ಟಿದಿರಿ ನಾಡು ನುಡಿ ಸೇವೆಗೆ ನಡಕಟ್ಟಿ ನಿಲ್ಲುವ ಹೋರಾಟ ನಿಮ್ಮದು. ಚಿತ್ತ ಭಿತ್ತಿಯ ಮೇಲೆ ಚಿತ್ತಾರ ಬರೆದಂತೆ ನಿಮ್ಮ ನಡೆ ನುಡಿಗಳು ಜನಕ್ಕೆ ಎಂದೆಂದು. ಅವರು ಒಂದು ಗುಡುಗೆ ಹಾಕಿ ಒಂದು ಯಾವ ದಯಮಾಡಿ ಈಗ ಯಾರು ಬರಬೇಡಿ, ನಾವು ಕರಿತೀವಿ. ದಯಮಾಡಿ ನಾವು ಕರಿತೀವಿ, ಅವಾಗ ಸನ್ಮಾನ ಮಾಡೋದು. ಎಲ್ಲ ಸರ್ ಹಾಡು ತೋರಿಸ್ತಾ ಇದ್ದೀನಿ. ಧಾರವಾಡದ ಸರ್ದಾರ, ಟೈಟಲ್ ಧಾರವಾಡದ ಸರ್ದಾರ. ಯಾವ ಊರಿನ ಸರ್ದಾರ ಇವ ಏನ ಧೈರ್ಯವಂತ, ಯಾವ ಊರಿನ ಸರ್ದಾರ ಇವ ಏನ ಧೈರ್ಯವಂತ. ದಿನ ಬೆಳಗಾದವ 16 ಕೆಲಸ, ದಿನ ಬೆಳಗಾದ 100 ಕೆಲಸ ಮಾಡುವರ ನಿತ್ಯ. ಯಾವ ಊರಿನ ಸರ್ದಾರ ಇವ ಏನ ಧೈರ್ಯವಂತ, ಇವ
ಇವರ್ಯಾವ ಊರಿನ ಸರದಾರೀವ ಏನ ಧೈರ್ಯವಂತ ಆಶೆ ತಾಯಿ ಉದರದಲ್ಲಿ ಜನಿಸಿದರ ಮತ್ತ ಓದು ಬರಹ ಆಟ ಪಾಠದಲ್ಲಿ ಹೆಚ್ಚಿನ ಒಲವಿತ್ತು ವಿದ್ಯಾರ್ಥಿ ಜೀವನದಲ್ಲಿ ಮೊದಲ ಹೋರಾಟ ಶುರುವಾತ ಅವರಿಗೂ ಮೊದಲ ಹೋರಾಟದ ಎದೆಯಾದ ಕಿತ್ತ ಇತ್ತ ಯಾವ ಊರಿನ ಸರ್ದಾರಿಗೆ ಇವ ಏನು ಧೈರ್ಯವಂತ ಇವ ಯಾವ ಊರಿನ ಸರ್ದಾರಿಗೆ ಇವ ಏನು ಧೈರ್ಯವಂತ ಇದರ ಮೀಸೆಯ ಮಾರಿಯ ಕಳೆಯ ಚಂದ್ರಾಮನ ದೇಟ ಇದರ ಮೀಸೆಯ ಮಾರಿಯ ಕಳೆಯ ಚಂದ್ರಾಮನ ದೇಟ ಈ ಮುಗಳ ನಗಿಯಿಂದ ಇಷ್ಟೆಲ್ಲ ಅವರ ಬಳಗ ಬಂದಾದ ಏನೂರ ಬಾಟ ಯಾವ ಊರಿನ ಸರ್ದಾರಿವ ಏನ ಧೈರ್ಯವಂತ ಕಾರ್ಪೊರೇಟರ್ ಆಗಿ ರಾಜಕೀಯ ಜೀವನ ಸಾಗಿ ಹೋಗಿತ್ತು ಜನರ ಸಾಗರವೇ ಇರುವುದು ಇವರ ಹಿಂದ ಸುತ್ತಮುತ್ತ ಬಡವ ಬಲ್ಲಿದ ದೇವ ಭಾವ ಇಲ್ಲ ಅವರಿಗೆ ಕೆಲಸ ಒಂದೇ ಗೊತ್ತ ಯಾವ ಊರಿನ ಸರ್ದಾರಿವ ಏನು ಧೈರ್ಯವಂತ ಇವ ಯಾವ ಊರಿನ ಸರ್ದಾರಿವ ಏನು ಧೈರ್ಯವಂತ ಯಾಕಂದರೆ ಛಲವನ್ನು ಹೊಂದಲಾರರು. ಛಲವಿಲ್ಲದ ಸತ್ಯಕ್ಕೆ ಮಿಥ್ಯ ಅಂಜುವುದು. ನೂರಾರು ನಾಡನ್ನು ಛಲಶಕ್ತಿ ಕಟ್ಟಬಲ್ಲರು. ಛಲಕನ್ನಮಲ್ಲರು ಯಾವತ್ತೂ ಸ್ವರಗಳಾರರು. ಶ್ರದ್ಧೆ, ಸಂಕಲ್ಪ, ಆತ್ಮವಿಶ್ವಾಸ ಬಿಟ್ಟು ಬದುಕಲಾರರು. ಜೀವನದಲ್ಲಿ ಯಶಸ್ಸು ಸಾಧಿಸಲು ಬೇಕೇ ಬೇಕು ಛಲ. ಆದರೆ ಇದು ಏಕಾಏಕಿ ಹುಟ್ಟಿಕೊಳ್ಳುವಂಥದ್ದಲ್ಲ. ನಮ್ಮಲ್ಲೇ ನಾವು ಬೆಳೆಸಿಕೊಳ್ಳುವಂಥದ್ದು, ಉಳಿಸಿಕೊಂಡು ಕಾಪಾಡಿಕೊಳ್ಳುವಂಥದ್ದು ಛಲಶಕ್ತಿಯನ್ನು. ಛಲಗಾರ ಎಂದೆಂದೂ ಸೋಲಕ್ಕಲಾರ, ಛಲ ಬಿಟ್ಟು ಅವನೆಂದೂ ಬದುಕಲಾರ. ಆ ರೀತಿ ನಮ್ಮ ದೀಪಕಣ್ಣ ಚೆಂಚೂರವರು ಹಾಗೂ ಅಲ್ತಾಫ್ ಹುಸೇನ್ ಹಳ್ಳೂರವರು ಅಂತೇಳಿ ಒಬ್ಬ ವ್ಯಕ್ತಿಯ ಗುಣಗಾನ ಕೇವಲ ಆ ಸಂದರ್ಭದಲ್ಲಿ ಮಾಡಲು ಸಾಧ್ಯ ಆಗುವುದಿಲ್ಲ. ಅದರಿಂದ ಆ ಸಮಾರಂಭದ ಕಡೆ ಇರ್ತದೆ ಹೊರತು ಅದಕ್ಕೆ ಬೇಕಾದದ್ದು ಆ ಮಹತ್ವ ಇರುವುದಿಲ್ಲ. ಯಾಕಂದರೆ ಈ ಎಲ್ಲ ಗುಣಗಾನಕ್ಕಿಂತ ಹೊರತಾಗಿ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿ ಅಂತಂದರೆ ದೀಪಕ್ ಚಿಂಚೂರು. ಯಾಕಂದರೆ ದೀಪಕ್ ಚಿಂಚೂರನ್ನು ನಾನು ಸುಮಾರು 20 ವರ್ಷದಿಂದ ಅವರು ನನ್ನ ಪರಿಚಯ. ಒಬ್ಬ ರೋಗಿಯಾಗಿ ಅವರು ಎಂದೂ ನನ್ನಲ್ಲಿ ಬಂದಿಲ್ಲ. ಯಾಕಂದರೆ ಅವರ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗ್ತದೆ. ದೇವರ ದಯೆಯಿಂದ ಅವರಿಗೆ ಯಾವುದೇ ದೊಡ್ಡ ಕಾಯಿಲೆಗಳು ಯಾವುದೇ ಇಲ್ಲ. ಆದರೆ ಒಬ್ಬ ನನ್ನ ಸ್ನೇಹಿತನಾಗಿ, ಒಬ್ಬ ಆಧಾರ ಸ್ತಂಭವಾಗಿ ಬಹಳಷ್ಟು ಸಮಯಗಳಲ್ಲಿ ಅವರು ನನಗೆ ಹೆಲ್ಪ್ ಮಾಡಿದರು. ಅವಾಗ ನಾನು ಯಾವಾಗಲೂ ಅದನ್ನು ನಾನು ನೆನಪಿಸ್ಕೊಳ್ತೇನೆ. ಅವಾಗಿಂದಲೇ ಮತ್ತೆ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲ ಮೇಳಗಳನ್ನು ತಲುಪ್ತಾ ಇದ್ದಾರೆ, ಬಡವರನ್ನು ತಲುಪ್ತಾ ಇದ್ದಾರೆ. ತಮ್ಮ ಬಳಿಗೆ ಬಂದಂಥ ಬಡವರಿಗೆ ಅವರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವನ್ನ ನಾವು ನೋಡ್ತಾ ಇದ್ದೀವಿ. ಅಭಿಮಾನಿಗಳು ಇವತ್ತು ಗೆಳೆಯರ ಬಳಗದವರು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ? ಅದೇ ಕಾರಣದಿಂದ. ಕೇವಲ ಅವರು ಒಂದು ಸಲ ಹೀಗೆ ಈ ಜಾಲಿಗಾರ ಅವರ ಹೆಸರಿನ ಮೇಲೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ಬರೆದಂತಕ್ಕವನ್ನ ಈ ಸಂಭ್ರಮದ ವೇದಿಕೆಯ ಮೇಲೆ ಪವಳಿಸಿದಂಥ ನಮ್ಮ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪರಮಟ್ಟು ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಅನ್ನುವಂಥ ಹೆಸರಿನ ಮೊದಲೇ ಅಕ್ಷರದೊಳಗೆ ನಿಮ್ಮೆಲ್ಲರ ಹಾರೈಕೆ ಯಾವ ರೀತಿ ಬಂದಿದೆ ಅನ್ನೋದನ್ನು ಬರೆದು ಅದೇ ಕೊಟ್ಟು ಇವತ್ತು ನಮ್ಮ ಆತ್ಮೀಯ ಮಿತ್ರರಾದ ಜಯಂತ್ ಸಾಗರ್ ಅವರು ಅರ್ಪಣೆ ಮಾಡಿ. ಶ್ರೀ ದೇವಾದಿದೇವ ಕಂಡವರ ಕೃಪೆ ತಮಗಿರುವುದು ಇಂದು ಅಂದು ಮುಂದು. ದೀಪದ ಹೆಸರು, ಅವ್ರ ಹೆಸರು ದೀಪದ ಹೆಸರು ದೀಪದಂತೆ ಬೆಳಗಿ, ದೀಪವೇ ದೀಪ ನೀವು ಎಂದೆಂದು. ಪಂಚಪ್ರಾಣವು ನಿಮಗೆ, ದೀನ ದಲಿತರ ಸೇವೆ ಕಾಯಕ ಯೋಗಿ ನೀವು ಎಂದೆಂದು. ಅವರು ಒಡನಾಟ ನನ್ನ ಭಾಳ ಇಲ್ಲ,
ಆದ್ರೆ ಮನೆ ಪಕ್ಕದಲ್ಲೇ ಮನೆ ಇರುವುದರಿಂದ ಎಷ್ಟು ಮಂದಿ ಬಡವರಿಗೆ ಕಿಲೋಮೀಟರ್ ಗಟ್ಟಲೆ ನಿಂತು ಅವ್ರಿಗೆ ಸಹಾಯ ಇವ್ರ ಕಡೆಯಿಂದ ಸಹಾಯ ತಗೊಳ್ಳೋದನ್ನು ನೋಡಿ ಈ ರೀತಿಯಾಗಿ ಇದು ಮಾಡುವುದು. ಪಂಚಪ್ರಾಣವು ನಿಮಗೆ ದೀನ ದಲಿತರ ಸೇವೆ, ಕಾಯಕ ಯೋಗಿ ನೀವು ಎಂದೆಂದು ಕಂಕಣವ ಕಟ್ಟಿದಿರಿ ನಾಡು ನುಡಿ ಸೇವೆಗೆ, ನಡಕಟ್ಟಿ ನಿಲ್ಲುವ ಹೋರಾಟ ನಿಮ್ಮದು. ಯಾವುದಾದ್ರೂ ಹೋರಾಟ ಇತ್ತು ಅಂದ್ರೆ ನಾವು ದೂರದಿಂದ ನೋಡ್ತಾ ಇರ್ತೇನೆ, ಅವರು ನಡಕಟ್ಟಿ ನಿಂತ ಬಿಟ್ಟಿರ್ತಾರೆ. ಅದಕ್ಕೆ ಕಂಕಣವ ಕಟ್ಟಿದಿರಿ ನಾಡು ನುಡಿ ಸೇವೆಗೆ, ನಡಕಟ್ಟಿ ನಿಲ್ಲುವ ಹೋರಾಟ ನಿಮ್ಮದು. ಚಿತ್ತ ಭಿತ್ತಿಯ ಮೇಲೆ ಚಿತ್ತಾರ ಬರೆದಂತೆ ನಿಮ್ಮ ನಡೆ ನುಡಿಗಳು ಜನಕ್ಕೆ ಎಂಬುದು ಅವರು ಒಂದು ಗುಡುಗೆ ಹಾಕಿ ಒಂದು ಯಾವ ದಯಮಾಡಿ ಈಗ ಯಾರು ಬರಬೇಡಿ, ನಾವು ಕರಿತೀವಿ. ದಯಮಾಡಿ ನಾವು ಕರಿತೀವಿ, ಅವಾಗ ಸನ್ಮಾನ ಮಾಡೋದು. ಎಲ್ಲ ಸರ್ ಹಾಡು ಕಲಿಸ್ತಾ ಇದ್ದೀನಿ. ಧಾರವಾಡದ ಸರ್ದಾರ, ಟೈಟಲ್ ಧಾರವಾಡದ ಸರ್ದಾರ. ಯಾವ ಊರಿನ ಸರ್ದಾರ ಇವ ಏನ ಧೈರ್ಯವಂತ, ಯಾವ ಊರಿನ ಸರ್ದಾರ ಇವ ಏನ ಧೈರ್ಯವಂತ. ದಿನ ಬೆಳಗಾದರೂ 16 ಕೆಲಸ, ದಿನ ಬೆಳಗಾದರೂ 100 ಕೆಲಸ ಮಾಡುವರ ನಿತ್ಯ. ಯಾವ ಊರಿನ ಸರ್ದಾರ ಇವ ಏನ ಧೈರ್ಯವಂತ, ಇವ್ರ್ಯಾವ ಊರಿನ ಸರ್ದಾರ ಇವ ಏನ ಧೈರ್ಯವಂತ. ಆಶಯ ತಾಯಿ ಉದರದಲ್ಲಿ ಜನಿಸಿದರ ಮತ್ತ, ಓದು ಬರಹ ಆಟ ಪಾಠದಲ್ಲಿ ಹೆಚ್ಚಿನ ಒಲವಿತ್ತ. ವಿದ್ಯಾರ್ಥಿ ಜೀವನದಲ್ಲಿ ಮೊದಲ ಹೋರಾಟ ಶುರುವಾತ, ಅವರಿಗೂ ಮೊದಲ ಹೋರಾಟದ ಎದೆಯಾದ ಕಿತ್ತ ಇತ್ತ. ಯಾವ ಊರಿನ ಸರ್ದಾರಿಗೆ ಇವ ಏನು ಧೈರ್ಯವಂತ, ಇವ ಯಾವ ಊರಿನ ಸರ್ದಾರಿಗೆ ಇವ ಏನು ಧೈರ್ಯವಂತ. ಇದರ ನೀತಿಯ ಮಾರಿಯ ಕಳೆಯ ಚಂದ್ರಾಮನ ದೇಶ, ಇದರ ನೀತಿಯ ಮಾರಿಯ ಕಳೆಯ ಚಂದ್ರಾಮನ ದೇಶ. ಈ ಮುಗಳ ನಗಿಯಿಂದ ಇಷ್ಟೆಲ್ಲ ಅವರ ಬಳಗ ಬಂದಾದ ಏನು ಹೊರ ಬಾಟ. ಯಾವ ಊರಿನ ಸರ್ದಾರಿವ ಏನ ಧೈರ್ಯವಂತ. ಕಾರ್ಪೊರೇಟರ ಆಗಿ ರಾಜ್ಯ ಜೀವನ ಸಾಗಿ ಹೋಗಿತ್ತ, ಜನರ ಸಾಗರವೇ ಇರುವುದು ಇವರ ಹಿಂದ ಸುತ್ತಮುತ್ತ. ಬಡವ ಬಲ್ಲಿದ ಭೇದ ಭಾವ ಇಲ್ಲ, ಅವರಿಗೆ ಕೆಲಸ ಒಂದೇ ಗೊತ್ತ. ಯಾವ ಊರಿನ ಸರ್ದಾರಿವ ಏನು ಧೈರ್ಯವಂತ, ಇವ ಯಾವ ಊರಿನ ಸರ್ದಾರಿವ ಏನು ಧೈರ್ಯವಂತ. ಎಟ್ಟರೆ ಛಲವನ್ನು ಹೊಂದಲಾರರು, ಛಲವಿಲ್ಲದ ಸತ್ಯಕ್ಕೆ ಮಿಥ್ಯ ಅಂಜುವುದು. ನೂರಾರು ನಾಳನ್ನು ಛಲಶಕ್ತಿ ಕಟ್ಟಬಲ್ಲದು, ಛಲಕನ್ನಮಲ್ಲರು ಯಾವತ್ತೂ ಸೊರಗಲಾರರು. ಶ್ರದ್ಧೆ, ಸಂಕಲ್ಪ, ಆತ್ಮವಿಶ್ವಾಸ ಬಿಟ್ಟು ಬದುಕಲಾರರು. ಜೀವನದಲ್ಲಿ ಯಶಸ್ಸು ಸಾಧಿಸಲು ಬೇಕೇ ಬೇಕು ಛಲ. ಆದರೆ ಇದು ಏಕಾಏಕಿ ಕೊಟ್ಟಿಕೊಳ್ಳುವಂಥದ್ದಲ್ಲ, ನಮ್ಮಲ್ಲೇ ನಾವು ಬೆಳೆಸಿಕೊಳ್ಳುವಂಥದ್ದು, ಉಳಿಸಿಕೊಂಡು ಕಾಪಾಡಿಕೊಳ್ಳುವಂಥದ್ದು. ಛಲಶಕ್ತಿಯನ್ನು ಛಲಗಾರ ಎಂದೆಂದೂ ಸೋಲಪ್ಪಲಾರ, ಛಲ ಬಿಟ್ಟು ಅವನೆಂದೂ ಬದುಕಲಾರ. ಆ ರೀತಿ ನಮ್ಮ ದೀಪಕಣ್ಣ ಚೆಂಚೂರವರು ಹಾಗೂ ಅಲ್ತಾಫ್ ಹುಸೇನ್ ಹಳ್ಳೂರವರು ಅಂತ ಹೇಳಿ ಒಬ್ಬ ವ್ಯಕ್ತಿಯ ಗುಣಗಾನ ಕೇವಲ ಆ ಸಂದರ್ಭದಲ್ಲಿ ಮಾಡಿದರೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಆ ಸಮಾರಂಭದ ಕಡೆ ಇರುತ್ತದೆ ಹೊರತು ಅದಕ್ಕೆ ಬೇಕಾದದ್ದು ಮಹತ್ವ ಇರುವುದಿಲ್ಲ. ಯಾಕಂದರೆ ಈ ಎಲ್ಲ ಗುಣಗಾನಕ್ಕಿಂತ ಹೊರತಾಗಿ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿ ಅಂತಂದರೆ ದೀಪಕ್ ಚಿಂಚೂರವರು. ಯಾಕಂದರೆ ದೀಪಕ್ ಚಿಂಚೂರನ್ನು ನಾನು ಸುಮಾರು 20 ವರ್ಷದಿಂದ ಅವರು ನನ್ನ ಪರಿಚಯ ಇಲ್ಲ. ಒಬ್ಬ
ದ್ರೋಹಿಯಾಗಿ ಅವರು ಎಂದೂ ನನ್ನಲ್ಲಿ ಬಂದಿಲ್ಲ. ಯಾಕಂದರೆ ಅವರ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗ್ತದೆ. ದೇವರ ದಯೆಯಿಂದ ಅವರಿಗೆ ಯಾವುದೇ ದೊಡ್ಡ ಕಾರ್ಯಗಳು ಯಾವುದೇ ಇಲ್ಲ. ಆದರೆ ಒಬ್ಬ ನನ್ನ ಸ್ನೇಹಿತನಾಗಿ, ಒಬ್ಬ ಆಧಾರ ಸ್ತಂಭವಾಗಿ ಬಹಳಷ್ಟು ಸಮಯಗಳಲ್ಲಿ ಅವರು ನನಗೆ ಹೆಲ್ಪ್ ಮಾಡಿದರು. ಅವಾಗ ನಾನು ಯಾವಾಗಲೂ ಅದನ್ನು ನೆನಪಿಸ್ಕೊಳ್ತೀನಿ. ಹಲವಾರು ಕಾರ್ಯಕ್ರಮದಲ್ಲಿ ನಾವು ಯಾವತ್ತೂ ಕೂಡ ಅವ್ರ ಬೆನ್ನೆಲುಬಾಗಿ ನಾವು ಯಾವತ್ತೂ ಕೂಡ ನಾವು ಅವ್ರಿಗೆ ಯಾವುದೇ ಕಾರ್ಯಕ್ರಮ ಅಂತಂತಲ್ಲ, ನಾವು ಅವ್ರಿಗೆ ಯಾವುದೇ ಕಾರ್ಯಕ್ರಮ ಇದ್ದರೆ ಮುಂದಾಳತೆ ಎತ್ಕೊಂಡು ಮಾಡುವಂಥ 100% ಆಗಿರ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಬೇಕಂತ ಹೇಳಿದ್ರೆ, ನಿಜಕ್ಕೂ ನಾ ಸದಸ್ಯರಾಗಬೇಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಭಾಳಷ್ಟು ಒಂದು ಕಾರಣ ಆದಂಥ ನಮ್ಮ ದೀಪಕಣ್ಣವ್ರದ್ದು. ಯಾಕಂತ ಹೇಳಿದ್ರೆ 2019ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಬಂದಾಗ ನಿಜಕ್ಕೂ ಅವತ್ತು 2018ಕ್ಕೆ ವಿಧಾನಸಭೆ ಚುನಾವಣೆ ಆಗಿತ್ತು. ಯಾವ ಚುನಾವಣೆಯೂ ಕೂಡ ಇದ್ದಿದ್ದಿಲ್ಲ. ಅವತ್ತು ಅವ್ರ ಹತ್ರ ಹೋಗಿ ನಾನು ಹೇಳಿದೆ, ಇಲ್ಲ ಸರ್, ನಮ್ಮಲ್ಲೇ ಆದಷ್ಟು ಕಡು ಬಡರ ಜನ ಇರುವಂಥ ಪ್ರದೇಶ ಆಗೈತಿ, ನೀವು ದಯವಿಟ್ಟು ನನಗೊಂದು ರೇಷನ್ ಕಿಟ್ ಅವ್ರಿಗೆ ಕೊಡುವಂಥ ವ್ಯವಸ್ಥೆನೂ ಕೂಡ ನಾವು ಮಾಡೋದು ಸರ್, ದಯವಿಟ್ಟು ನಿಮ್ಮ ಸಹಾಯ ನನಗೆ ಬೇಕಂತೇಳಿ ಅವತ್ತು ನಾವು ಹೋಗಿ ನಾವು ಅವ್ರ ಹತ್ರ ಕೇಳ್ಕೊಂಡಾಗ ಇಮ್ರಾನ್ ಎಷ್ಟು ಬೇಕಾಗತ್ತೆ ಅಂತ ಹೇಳಿದ್ರೆ ಸುಮಾರು ಒಂದು 3,000 ಕಿಟ್ ನಾವು ಹಂಚಿದ್ರೆ ಪಾಪ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಸರ್ ಅಂತ ಹೇಳಿದ್ರೆ, ಇಮ್ರಾನ್ ನೀವೇನು ವೇರಿ ಮಾಡ್ಕೊಳಕ್ಕೆ ಹೋಗ್ಬೇಡ, ಸುಮಾರು 4,000 ಕಿಟ್ ಅದಕ್ಕೆ ಏನೇನು ಅವಶ್ಯಕತೆ ಐತಿ ಅದು ಪೂರ್ಣ ಒಂದು ಲಿಸ್ಟ್ ಮಾಡೋಕ್ಕೆ ಕೂಡ ಅಂತ ಕೂಡ ಹೇಳಿದೆ. ನಾನಲ್ಲಿ ಏಜೆನ್ಸಿಯಲ್ಲಿ ಕೂಡ ನಾನು ಹೇಳ್ತೀನಿ, ಯಾರೋ ಒಂದು ಅಡ್ರೆಸ್ ಹೇಳಿದೆ, ಇವತ್ತು ಕೂಡ ಹಬೀಬೇನು ಬಹುಶಃ ಅಲ್ಲೇ ಅವರು ಕೂಡ ಹೋಗಿ ಹೇಳಿದೆ ನಾನು, ಎಲ್ಲ ದೀಪಕಣ್ಣವ್ರು ಹೇಳ್ಯಾರಿ ಮತ್ತು ನೀವು ಅಂತ ಹೇಳಿದೆ. ಪಾಪ 4,000 ಕಿಟ್ ದೀಪಕಣ್ಣವ್ರು ಒಂದೇ ಮಾತಿಗೆ, ಯಾಕಂತ ಹೇಳಿದ್ರೆ ಈ ಮಾತಿಗೆ ಉದ್ದೇಶ ಹೇಳ್ತಾ ಇದ್ದೀನಿ ಅಂದರೆ, ಕೊಡುವಂಥ ಕೈ ಯಾವತ್ತೂ ಕೂಡ ಅವರು ನಾನು ಕೊಟ್ಟಿನಿ ಅಂತೇಳಿ ಎಲ್ಲರೂ ಕೂಡ ಹೇಳ್ಕೊಳ್ಳಲ್ಲ. ಆದರೆ ನಾವು ಕೂಡ ಎಲ್ಲಿ ಕೂಡ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಸರಿ ಇರಲ್ಲ. ಅಂದರೆ ಅವ್ರಿಗೆ ಯಾವತ್ತೂ ಕೂಡ ಬಡವ್ರ ಬಗ್ಗೆ ಒಂದು ವಿಶೇಷವಾದಂಥ ಕಾಳಜಿ ಇಟ್ಕೊಂಡೆ, ಯಾವ ಎಲೆಕ್ಷನ್ ಇದ್ದಿದ್ದಿಲ್ಲ, ಯಾವ ಸಂದರ್ಭದಲ್ಲೂ ಕೂಡ ಇದ್ದಿದ್ದಿಲ್ಲ. ಸುಮಾರು 4-5 ವರ್ಷ ನಂತರ ಈಗ 2023ರಲ್ಲಿ ಏನು ಚುನಾವಣೆ ಆಗಿದೆ, ಅವತ್ತು 2019 ಎಲ್ಲರಿಗೂ ಕೂಡ ಕೊಡುವಂಥದ್ದು ಕೂಡ ಮಾಡಿದ್ದಾರೆ. ನಿಜಕ್ಕೂ ದೀಪಕ್ ಚುಂಚುಡಿ ಸಾಹೇಬ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಅಭಿಮಾನ ಇರುವಂಥ ಎಲ್ಲರಿಗೂ ಕೂಡ ಇದಕ್ಕೈತೆ ಅಂತ ಹೇಳಿದ್ರೆ, ಇವತ್ತು ನೂರಾರು ಸಂಖ್ಯೆಯಲ್ಲಿ ಕೂಡ ತಾವು ಕೂಡ ಬಂದಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಅವ್ರು ಕೂಡ ಒಂದು ಅಭಿಮಾನ, ಅವ್ರು ಕೂಡ ಇರುವಂಥ ಒಂದು ಒಡನಾಟ, ಅವ್ರ ಬಡವ್ರ ಬಗ್ಗೆ ಒಂದು ಕಾಳಜಿ ಇಡುವಂಥದ್ದು ವಿಶೇಷವಾದಂಥ ನೋಡಿದ್ರೆ ನಿಜಕ್ಕೂ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ತಿದೆ. ಎಲ್ಲೋ ಒಂದು ಕಡೆ ನಾವು ಹಿನ್ನಡೆ ಆಗಿರ್ಬೋದು, ಅವರ ಸೋಲಿನ ನಾವು ಕೂಡ ಅವರು ಎಷ್ಟು ಅವ್ರು ಬೇಜಾರಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಬೇಜಾರು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಎಲ್ಲ ಡೆಪ್ಯೂಟೇಟ್ ಕ್ಯಾಂಡಿಡೇಟ್ ಆಗಿರ್ಬೋದು, ಎಲ್ಲ ಕಾರ್ಯಕರ್ತರಿಗೂ ಕೂಡ ನಮಗೂ ಕೂಡ ಭಾಳ ದುಃಖ ಆಗಿದೆ. ಮುಂಬರುವಂಥ ದಿನಗಳಲ್ಲಿ ನಿಜಕ್ಕೂ ಇದೇ ರೀತಿ ಇವತ್ತು ಅವರ ಸೋಲನ್ನ ಅನುಭವಿಸಿದ್ರು ಕೂಡ ಇವತ್ತು ಬೆಳಕಿನಿಂದ ಯಾವುದೂ ಕೂಡ ಒಂದು ನಿಮಿಷನೂ ಅವ್ರಿಗೆ ಫ್ರೀ ಇಲ್ಲ. ಅಷ್ಟು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡೋ ಮುಖಾಂತರ ಇವತ್ತು ಶುಭ ಸಂಜೆಯಲ್ಲಿ ಕೂಡ ನಾವು ಇವತ್ತು ಕೂಡ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾವುದೂ ಕೂಡ ಮನುಷ್ಯ ಸೋತ ತಕ್ಷಣ ಮರನೇ ದಿನ ಅವ್ರ ಕೂಡ ಹತ್ತಿರದಲ್ಲಿ ಇರುವಂಥ ಮನುಷ್ಯನೂ ಕೂಡ ಮರನೇ ದಿನ ಇರಲ್ಲ ಅಂತ ಪರಿಸ್ಥಿತಿ ಇವತ್ತು ಐತಿ. ಇವತ್ತು ಯಾವತ್ತೂ ಕೂಡ ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ರೆ ನಿಜಕ್ಕೂ ನೀವು ಎಲ್ಲರೂ ಕೂಡ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಇರುವಂಥದ್ದು ದಿನ ಅವ್ರು ಯಾವ ರೀತಿ ನಮ್ಮ ಕೂಟ ಒಡನಾಟದಲ್ಲಿ ಇರ್ತಾರೆ, ನಿಜಕ್ಕೂ ಅವ್ರಿಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರೆ ಕಡಿಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನಮ್ಮ ಅಲ್ತಾಫ್ ಅಳ್ಳೂರವರು ಕೂಡ ಇವತ್ತು ಹುಟ್ಟುಹಬ್ಬ ಐತಿ. ನಿಜಕ್ಕೂ ಅಲ್ತಾಫ್ ಅಳ್ಳೂರು ಅಣ್ಣಾರವರು ಭಾಳ ಅದ್ಭುತವಾದಂಥ ಅವರ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ಣಯ ಮಾಡಿದ್ದಾರೆ. ಸುಮಾರು 6 ವರ್ಷ ಆದ ತಕ್ಷಣ ಯಾರ್ದು ಇತಿಹಾಸದಲ್ಲಿ 6ನೇ ವರ್ಷ ನಾವು ಚೇಂಜ್ ಮಾಡುವಂಥದ್ದಾಗಲಿ ರೀಆರ್ಡರ್ ಮಾಡುವಂಥದ್ದಾಗಲಿ ಆಗಿರುತ್ತೆ. ಆದರೆ ಅಲ್ತಾಫ್ ಅಳ್ಳೂರು ಅಣ್ಣಾರವ್ರದ್ದೇ ಇನ್ನೂ 7 ವರ್ಷ ಆದರೂ ಕೂಡ ರೀಆರ್ಡರನ್ನು ಕಂಟಿನ್ಯೂ ಮಾಡ್ರನ್ನ ಅಂತ ಹೇಳುವಂಥ ಪಕ್ಷ ಅವ್ರಿಗೆ ಯಾರು ಇರ್ತದೆ ಅದು ಅಲ್ತಾಫ್ ಅಳ್ಳೂರವ್ರಿಗೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ವಿಶೇಷವಾದಂಥ ಅವ್ರ ಬಗ್ಗೆ ಒಂದು ಒಳ್ಳೆಯ ವಿಚಾರ ಏನಂತ ಹೇಳಿದ್ರೆ, ಅವರು ಎಲ್ಲರೂ ಕೂಡ ಕೂಡಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಾಹೇಬರು ಕೂಡ ಬಾಜು ಕೂತಾಗ ಅವ್ರು ಯಾರು ಫೋನ್ ಹಚ್ಚಿದ್ರೆ ಅದನ್ನು ಅವ್ರು ಫೋನ್ ತೊಗೊಳ್ಳಂತಾರೆ. ಅವ್ರ ಒಂದು ವಿಶೇಷ ಏನಂತ ಹೇಳಿದ್ರೆ, ಯಾರು ಬಾಜು ಕೂತಾನಂತಂತಲ್ಲ, ಯಾರು ಫೋನ್ ಮಾಡಿದ್ರೆ ಅವ್ರು ಫೋನ್ ಹೇಳ್ರಿ ನಾವು ನೋಡ್ತಿದ್ರೆ ಸುಖ ಅಬ್ಸರ್ವೇಷನ್ ಮಾಡ್ತಿರ್ತೀವಿ. ಅಂದರೆ ಯಾರು ಮುಂದೆ ಎಷ್ಟು ದೊಡ್ಡ ವ್ಯಕ್ತಿ ಇರೋಣ ಅಂತ ಹೇಳಿದ್ರೆ ಆ ಸಾಮಾನ್ಯ ವ್ಯಕ್ತಿ ಫೋನ್ ತೊಗೊಳ್ಳುವಂಥ ಕೆಲಸನೂ ಕೂಡ 100% ಅದೇ ರೀತಿಯಾಗಿದೆ. ಅದರ ಜೊತೆ ಇವತ್ತು ತಾವೆಲ್ಲರೂ ಕೂಡ ಭಾಳ ಎಲ್ಲ ನೂರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ದೀಪಕ್ ಚುಂಚುಡಿ ಸಾಹೇಬರ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿ ಎಲ್ಲರೂ ಅವತ್ತು ನನಗೆ ಸುವರ್ಣ ನಿನ್ನ ಮಗನ ನೀನು ನೋಡಿಕೊಂಡಿದ್ದೆ, ನನ್ನ ಮಗನ ನೋಡೇ ಇಲ್ಲ ಅಂತ. ಆ ಒಂದು ಮಾತಿಗೆ ನನಗೆ ಎಷ್ಟು ಅಳು ಇತ್ತು ಅವತ್ತು ಸ್ಟಾಪ್ ಆಗಿಬಿಟ್ಟು. ನಾನು ನನ್ನ ಮಗನ ನೋಡೇ ಇಲ್ಲ, ನೀನಾದ್ರೂ ನೋಡ್ಕೊಂಡಿಲ್ಲ, ಸ್ವಲ್ಪ ಧೈರ್ಯ ಇರಬೇಕು ಸುವರ್ಣ, ಇವೆಲ್ಲ ಇದ್ದಿದ್ದೆ, ನೀ ಧೈರ್ಯದಿಂದ ಮುಂದೆ ಹೋಗ್ಬೇಕು ಅಂತ ಆವತ್ತು ಏನು ಒಂದು ಮಾತು ಹೇಳಿದ್ರೆ ಅದು ಒಂದು ನನಗೆ ತುಂಬ ಧೈರ್ಯ ತುಂಬಿದೆ. ಮತ್ತು ನಾನು ಮೊದಲನೇ ಸಲ ಕಾರ್ಪೊರೇಟರ್ ಆದಾಗ ನನಗೆ ಏನು ಅಂತ ಗೊತ್ತಾಗಿಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಆದಾಗ
ಮದುವೆ ಆಯ್ತು ಇಮ್ಮಿಡಿಯೇಟ್ಲಾಗಿ ಫಸ್ಟ್ ಟೈಮ್ ಕಾರ್ಪೊರೇಟರ್ ಅದ್ರಾಗ ಯಾವ ಥರ ಮಾಡಬೇಕು ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆದರೆ ದೀಪಕ್ ಚಂದ್ರ ಸರ್ ನಮ್ಮ ಜೊತೆ ಇದ್ದು ನಮಗೆಲ್ಲ ಯಾವ ಥರ ಮಾಡಬೇಕಂತ ನಮ್ಗೆ ಹೇಳ್ಕೊಡ್ತಿದ್ರು. ಯಾವತ್ತೂ ನಾನು ದೊಡ್ಡವರು ಸಣ್ಣವರು ಅಂತ ಯಾವತ್ತೂ ಭೇದ ಭಾವ ತೋರಿಸಿಲ್ಲ ನಮ್ಮ ಮಧ್ಯದಲ್ಲಿ. ಯಾವಾಗಿದ್ದರೂ ಇವತ್ತು ಸಹಿತ ನನಗೆ ಒಂದು ಮಗಳಂತಲೇ ನೋಡ್ತಾರೆ ಸಾಹೇಬರು. ಸರ್ ನಿಮಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಸದಾ ಸಪೋರ್ಟ್ ಮಾಡಬೇಕು ಕೇಳಿ ಇವತ್ತು ಅವರು ಹುಟ್ಟಿದಬ್ಬ ನನ್ನ ಹುಟ್ಟಿದಬ್ಬ ಇಬ್ಬರು ಜೊತೆ ಕಾರ್ಪೊರೇಟರ್ ಕೆಲಸ ಮಾಡಿ ಇವತ್ತು ಮೊದಲನೇ ಬಾರಿಗೆ ಇಬ್ಬರು ಜೊತೆಯಾಗಿ ಹುಟ್ಟಿದಬ್ಬ ಆಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ದೀಪಕ್ ಅಭಿಮಾನಿಗಳಿಗೆ ಮತ್ತೆಲ್ಲ ಸಂಘಟನೆಗೆ ನನ್ನ ಧನ್ಯವಾದ ಹೇಳಿ ನಾನು ಯಾರು ಮುಗಿಸ್ತೀನಿ. ಜಯ ಜಯ ಕರ್ನಾಟಕ. ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ದೀಪಕ್ ಸಿಂಗ್ಸರೇ. ನಾವು ಅಂದರೆ ನಾವು ಚಡ್ಡಿ ದೋಸ್ತರು, ಬಹಳ ಸಂಗತಿಯಿಂದ ಅವ್ರ ತಂದೆಯವರು ನಮ್ಮ ತಂದೆಯವರು ಮಿತ್ರರು. ಅದೇ ರೀತಿ ನಾವಿಬ್ಬರು ಸಣ್ಣಿದ್ದಾಗ ಕಾಂಗ್ರೆಸ್ ಪಕ್ಷ ನಮ್ಮ ತಂದೆಯವರು ಕಾಂಗ್ರೆಸ್ ಮುಖಂಡರಾಗಿದ್ದರು. ಆ ಕಾಲಕ್ಕೆ ರಥಾ ಮೈದಾನದಲ್ಲಿ ಇಬ್ಬರು ಕೂಡಿ ನಾವು ಈ ಕಾಂಗ್ರೆಸ್ ಸಮಾರಂಭವನ್ನು ವಹಿಸಿ ಮಾಡ್ತಿದ್ವಿ. ಆ ಕಾಲದಿಂದ ನಾನು ದೀಪಕ್ ಸಿಂಗ್ಸರಿಗೆ ನಾನು ಮಾತಾಡಿದೆ. ಅವ್ರು ಭಾಳ ಹತ್ತಿರದಿಂದ ನಾವು ಕಂಡಿದ್ದೀನಿ. ಅವ್ರ ಬಗ್ಗೆ ನಿಮಗೆ ಬಹಳ ಅಭಿಮಾನ ಇದೆ. ಯಾಕಂದರೆ ಬಡವರ ಬಗ್ಗೆ ಕಾಳಜಿ ಮಾಡೋ ನಾಯಕರು ನಾನು ನೋಡಿಲ್ಲ. ದೀಪಕ್ ಸಿಂಗ್ಸರಿ ಅವರು ಜನಾನುರಾಗಿಗಳು, ಬಡವರ ಬಂಧು, ದೀನ ದಲಿತರ ನಾಯಕ. ಇವತ್ತು ನಾವು ಬರ್ತಡೇ ಐತಂತೇಳಿ ಯಾರಿಗೂ ಕರೆದೇ ಇಲ್ಲ. ಆದ್ರೆ ಎಲ್ಲರೂ ಇಷ್ಟು ಜನ ಇಷ್ಟು ಒಳಗೆ ಎಷ್ಟು ಮಂದಿ ಕುಂತ್ರೆ ಅಷ್ಟು ಹೊರಗದಾರ. ಇದ್ರ ಮ್ಯಾಗ ನಾವು ತಿಳ್ಕೋಬೇಕು, ದೀಪಕ್ ಅಣ್ಣವರು ಜನರಿಗೆ ಬೇಕಾದಂಥವ್ರು. ಧಾರವಾಡದೊಳಗೆ ಕಷ್ಟ ಅಂತ ಹೋದವ್ರಿಗೆ ಯಾರಿಗೂ ಹೊಳಿ ಕಳಿಸಿಲ್ಲ. ಧಾರವಾಡದಾಗ ಯಾರ ಅದಾರ ಅಂತಂದ್ರೆ ಅವ್ರು ದೀಪಕ್ ಸಿಂಗ್ಸರಿ ಅವರು. ಅವ್ರ ಕ್ಷೇತ್ರದವ್ರು ಇರಲಿ ಅವ್ರ ಕೈಲೇ ಆದಷ್ಟ ಶಕ್ತಿ ಅವರು ಕೊಡ್ತಾರೆ. ಮತ್ತು ನಮ್ಮ ಕವನ ಪಾರ್ಟಿಗೂ ಅವ್ರು ಸಹ ಸಹಾಯ ಮಾಡ್ತಾರೆ. ಇಲೆಕ್ಷನ್ ಇರಲಿ ನಿರಂತರ ಸಹಾಯ ಮಾಡ್ತಾರೆ. ಅದಕ್ಕೆ ಇಲೆಕ್ಷನ್ ಬರ್ತಾ ಹೋಗ್ತಾವು. ನಾನು ಅವ್ರನ್ನ ನೋಡಕತ್ತ 30 ವರ್ಷದಿಂದನೂ ಅವರ ಬಡವರ ಸೇವನೆ ಮಾಡ್ಕೊತದ. ಸುಮಾರು ಡಾಕ್ಟರ್ ಇದ್ದಾರೆ. ಕೆಲವೊಂದು ಡಾಕ್ಟರ್ಗಳು ಪ್ರೊಫೆಷನ್ಗಿಂತ ಹ್ಯುಮ್ಯಾನಿಟಿ ಒಳಗೆ ವಿಶ್ವಾಸ ಇಟ್ಟಂತ ಯಾರಪ್ಪ ಅಂತಂತಂದ್ರೆ ಡಾಕ್ಟರ್ ಶೇಖರ್. ಇವತ್ತು ಹ್ಯುಮ್ಯಾನಿಟಿ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಭಾಳ ಮಂದಿ ನೋಡಿದ್ರೆ ಗೊತ್ತಾಗ್ತಿತ್ತು ಪ್ರಪಂಚದ ಕೊಟ್ಟಂಗೆ ಯಾರು ಹೆಂಗೆ ಏನಂತ. ಇವತ್ತು ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಇಷ್ಟೊತ್ತಿಲ್ಲಿ ಕಳೀತಾರಂದ್ರೆ ನಿಮ್ಮ ಬಡವರ ಜನತೆಗೆ ಒಂದು ಪ್ರೀತಿ ವಿಶ್ವಾಸ ನೀವು ನನ್ನ ಮೇಲೆ ಇಟ್ಟಿಲ್ಲ, ಅದಕ್ಕೆ ಅವ್ರು ಇಲ್ಲಿ ಕೊಡ್ತಾರೆ. ಇವತ್ತು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರೇ ಅಂತೇಳಿ, ಯಾಕಂತಂದ್ರೆ ಹೆಸರು ತಗೊಳ್ಳೋದು
ನಮ್ಮ ಮತ್ತಿಕಟ್ಟಿ ಅವ್ರಲಿಂದ ಹಿಡಿದ ಎಲ್ಲರದ್ದು ಹೆಸರು ತಗೋಕ್ಕಿಂತ ಜವಳಿ ಅವರು ಒಂದು ಮಾತು ಹೇಳಿದ್ದಾರೆ. ದೀಪಕ್ ಅವರು, ನೀವು MLA ಆಗಬೇಕು, ಕಾರ್ಯಕರ್ತರು ಒಂದು ತಪ್ಪ. ನನ್ನ ಚುನಾವಣೆ ಸೋಲಿಗೆ ಯಾರೂ ಕಾರಣರಲ್ಲ, ನನ್ನ ಚುನಾವಣೆ ಸೋಲಿಗೆ ದೀಪಕ್ ಚಿಂಚೋರಿನೇ ಕಾರಣ ಅಂತ ಈ ಸಂದರ್ಭ ಕಾರ್ಯಕರ್ತರು ಎಲ್ಲ ದುರ್ಗ. ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನೈತೆ ಅನ್ನುವಂಥ ಯೋಚನೆ ಯಾರಾದ್ರೂ ಮಾಡಿದ್ರು? ಇವತ್ತು ಈ ಕಾರ್ಯಕ್ರಮ ಅದಕ್ಕೆ ಉತ್ತರ. ಇವತ್ತು ನನ್ನ ಕಾರ್ಯಕರ್ತರು ನನ್ನ ಜೊತೆ ಯಾರಿದಾರ ಅವ್ರಿಗೆ ಆರ್ಥಿಕವಾಗಿ ಬಲಿಷ್ಠ ಮಾಡ್ಬೇಕನ್ನೋ ಒಂದೇ ಧ್ಯೇಯ ನಮ್ಗೆ. ಆರ್ಥಿಕವಾಗಿ ಬಲಿಷ್ಠ ಮಾಡ್ಬೇಕು. ಕಾಂಗ್ರೆಸ್ ಅಂತ ಪಾರ್ಟಿ ಜಗತ್ತಾಗ ಯಾರಿಲ್ಲ, ಕಾರ್ಯಕರ್ತರು ತುಂಬಾ ಇದಾರೆ. ನಾವು ಲೀಡರ್ಸ್ ಅದಕ್ಕೆ ಸ್ಪಂದನೆ ಮಾಡುವಂತ ಲೀಡರ್ಸ್ ನಾವಿಲ್ಲ. ಇವತ್ತು ನನ್ನ ಸೋಲಿಗೆ ಕಾರ್ಯಕರ್ತರ ಕಾರಣ ಅಲ್ಲ, ನನ್ನ ಸೋಲಿಗೆ ನಾನೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ ನಾ ಚುನಾವಣೆ ಆಗೈತಿ, ಈಗ ಸೋತ ಮೇಲೆ ನಾ ಏನ್ ಮಾಡಿದೆ, ಎಲ್ಲಾ ದಿನ ಆಳಕ್ಕಿಂತ ಒಂದು ಫ್ಯಾಕ್ಟ್ರಿ ಹಿಡಿದ್ಬಿಟ್ಟೆ. ಎಲ್ಲರೂ ಭಯಕತ್ತೆ, ನಾನು ಫ್ಯಾಕ್ಟ್ರಿ ಯಾಕೆ ಹಿಡಿದೀವಿ ಅಂತ. ನಾ ಒಂದು ಫ್ಯಾಕ್ಟ್ರಿ ಹಿಡಿದೆ, ಗುರಿಕಾರ ಫ್ಯಾಕ್ಟ್ರಿ ಹಿಡಿದ. ಫ್ಯಾಕ್ಟ್ರಿ ನಾವು ಅಷ್ಟಿಗೆಯವ್ರು 40 ವರ್ಷದ ಬಿಸ್ನೆಸ್ ಅಂತ ನಮ್ದು. ಅಷ್ಟಿಗೆ ಅವರು ನಾನು ಜೊತೆ ಇದ್ದವ್ರ. ಅಷ್ಟಿಗೆ ಅವ್ರು 100 ಕಿಲೋಮೀಟರ್ ಮುಂದೆ ಹೋದ್ರು. ನಾ ಈಗ 100 ಕಿಲೋಮೀಟರ್ ಮುಂದಿದ್ದಾವ. ನಾನು ಓಲ್ಡ್ ಬಿಸ್ನೆಸ್ ಈಗ ಮತ್ತೆ ಬಂದೆ. ಈಗ ಅವ್ರಿಗೆ ಹಿಡಿಬೇಕಂತ ನಾ ಇನ್ನೂ ಒಂದು 2 ವರ್ಷ ಬೇಕು. ಅಂದ್ರೆ ಬಿಸ್ನೆಸ್ ಮನುಷ್ಯ ಬ್ಯುಸಿ ಇರ್ತದೆ ಯಾವಾಗ. ನಾನು ಸೋತ ಮೇಲೆ ಅಷ್ಟು ರೊಕ್ಕ ಹೋಯ್ತು ಇಷ್ಟು ರೊಕ್ಕ ಹೋಯ್ತು ಅನ್ನೋಕ್ಕಿಂತ ನಾನು ಉದ್ಯೋಗಕ್ಕೆ ಕಾಲಿಟ್ಟೆ. ಆದಮೇಲೆ ಅನೀಸ್ ಸೌಹಾರ್ದ ಸೊಸೈಟಿ ಅಂತ ಒಂದು ಬ್ಯಾಂಕ್ ಮಾಡಿದೆ. ಇವೆಲ್ಲ ಜವಳಿ ಅವ್ರು ಯಾಕೆ ಮಾಡಿದೆ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಬೇಕು. ನಮ್ಮ ಬ್ಯಾಂಕಿಗೆ ಅರ್ಜಿ ಬಂದಿದ್ದು 6 ಜನ. ನಮ್ಮ CEO ಕಟ್ಟಿ ಅಂತ ಹೇಳಿ 6 ಜನ 3 ಮಂದಿ ತಗೊಂಡ್ರಿ, ಬೇಡ 6 ಮಂದಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಂತ. 6 ಮಂದಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ವಿ. ಒಂದೇ ಧೈರ್ಯ ಇತ್ತು ನನಗೆ, ಆ ಬ್ಯಾಂಕ್ ನಾನು ಬರೋಬ್ಬರಿ ಮಾಡಿ ನಡೆಸ್ತೇನೆ ಅಂತ. 2 ತಿಂಗಳಾಗಿಲ್ಲ, ಇನ್ನೊಂದು ಬ್ರಾಂಚ್ ತೆಗೆಯುವಂತ ಶಕ್ತಿ ಆ 6 ಮಂದಿ ಸ್ಟಾಫು ಮತ್ತು ನಮ್ಮ CEO, ನಮ್ಮ ಎಲ್ಲ ಕ್ಲಾಸ್ಮೇಟ್ಗಳಿದ್ದಾರೆ, ಎಲ್ಲರೂ ಡೈರೆಕ್ಟರ್ ತಗೊಂಡಾಗ. ನಮ್ಮ ಗೋಕಾಕ ಇದ್ದಾರೆ, ಹತ್ತಿ ವ್ಯಾಪಾರಸ್ಥರು ಎಲ್ಲ ನಮಗೆ 6 ದುರ್ಗ ಕಿರಾಣಿ ಅಂಗಡಿಯವರು ಇದ್ದಾರೆ. ನಾವು ಬ್ಯಾಂಕ್ ಯಾಕೆ ಮಾಡಿದೆ ಅಂದ್ರೆ ನಮ್ಮ ಯಾಸಿನ ಹಾವೇರಿ ಪೆಟ್ಟು ಇದಾವೆ ಅಂದ್ರೆ ನಾವು ಎಲ್ಲ ಜಾತಿ ಕರ್ಕೊಂಡು ಮಾಡಿದ್ವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮನುಷ್ಯ ಸೋತ ಮೇಲೆ ಮನ್ಯಾಗ ಕೂಡಬಾರ್ದು. ಯಾಕೆ ಸೋತ್ರೆ ಅನ್ನೋ ಚಿಂತನೆ ಮಾಡಬೇಕು. ಆ ಚಿಂತನೆ ಒಳಗೆ ನಾನು ಬ್ಯಾಂಕ್ ಮಾಡಿದೆ, ಫ್ಯಾಕ್ಟ್ರಿ ಮಾಡಿದೆ, ಇನ್ನೂ ಒಂದು 2 ಉದ್ಯೋಗ ಮಾಡಿದೆ. ನನಗೆ ವಯಸ್ಸಾಗಿತ್ತು, ವಯಸ್ಸು ಡಾಕ್ಟರ್ ಕೇಳಿ ನನಗೆ ವಯಸ್ಸು ಎಷ್ಟು ಅಂತ ಹೇಳಿ, ನನಗೆ ಇಲ್ರಿ ವಯಸ್ಸು ಇನ್ನೂ ನನಗೆ BP ಇಲ್ಲ, ಶುಗರ್ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್. ಯಾಕಿಲ್ಲ ಅಂತಂದ್ರೆ ನಾನು ಭಾಳ ಸಂಪತ್ತು ಬಂದರೂ ಭಾಳ ಸುಖ ಪಡೆಯೋಲ್ಲ, ಹೋದ್ರೂ ಭಾಳ ದುಃಖ ಪಡೆಯೋಲ್ಲ. ಇವೆಲ್ಲ ಜೀವನದಾಗ ಸಮುದ್ರದ ತೇರುಗಳಿದ್ದಂಗೆ ಬರ್ತಾವ ಹೋಗ್ತಾವ. ಆದ್ರೆ ನಾನಿವತ್ತು ಹೇಳಬೇಕಾಗ್ತೈತಿ, ನಮ್ಮ ಶಂಕರ ಹರಿಜನ ಅಂತ ಕಾರ್ಪೊರೇಟರ್ಗೆ ಅಲ್ಲಿ ಊರವರು ಕೊಟ್ಟಾಗ ಆರಿಸ್ತಂದ್ರಲ್ಲ, ಅದಕ್ಕೆ ಆ ಊರಿನ ಋಣ ನನ್ನ ಮೇಲೆ ಮಾಡಿ. ಅದಕ್ಕೆ ಶಂಕರ್ಗೆ ಹೇಳ್ತಿರ್ತೀನಿ ನಾನು, ಏನ್ರಿ ಮುರಳಿಯವರ, ಶಂಕರ್ಗೆ ಹೇಳ್ತಿರ್ತೀನಿ ಯಾವಾಗಿದ್ರು, ಜನ ನಿನಗೆ ಓಟ್ ಹಾಕ್ಯಾರ, ನಿಮ್ಗೆ ಸಾಲ ಕೊಟ್ಟಾರ, ಜನ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಸಾಲ ಕೊಟ್ಟಾರ, ಅವರು ಬಡ್ಡಿ ಸಹಿತ ಋಣ ತೀರಿಸ್ತಂತ. ನಾವು ಇವತ್ತು ಜವಳಿಯವ್ರು ಹೇಳಿದ ಭಾಷಣದಾಗ ನನ್ನ ಸ್ಲಮ್ ಅನ್ನು ಡಿಕ್ಲೇರ್ ಮಾಡಿ ಆ ಸ್ಲಮ್ ಆಗ್ಲಿಕ್ಕೆ ಕಾರಣೀಭೂತರಾದವರು ಲೂಸಿಮಠ್ ಕಾರ್ಪೊರೇಟರ್ ಜವಳಿಯವರು. ಸ್ಲಮ್ ಡಿಕ್ಲೇರ್ ಮಾಡ್ಸಕ್ಕೆ ಹಚ್ಚಿದ್ರು. ಆ ಸ್ಲಮ್ ಡಿಕ್ಲೇರ್ ಮಾಡಿದ್ದಕ್ಕೆ ನಾವು ಇವತ್ತು ಇಮ್ರಾನ್ ಅಬ್ದುಲ್ಲಾ ಕಾರ್ಪೊರೇಟರ್ ಆಗಿರಿ, ಇನ್ನೂ ಭಾಳ ಹೆಂಗಿದ್ರಿ, ಭವಿಷ್ಯ ಐತಿ. ನಾವು ಜನರಿಗೆ ಮುಟ್ಟಬೇಕು, ಇದ್ರ ಬಗ್ಗೆ. ನಾನು ಇವತ್ತು ನಮ್ಮದು ಶೆಟ್ಟರ್ದು ದೋಸ್ತಿ 30 ವರ್ಷದ್ದು, ಇವತ್ತು ರಿಟೈರ್ಡ್ ಆಗಿ 22 ವರ್ಷ ಆಗ್ಯಾರ. ಪ್ರಭಾಕರ್ ಅಲ್ತಾಫ್ ಹಳ್ಳೂರು ನಾವು ಇಬ್ಬರು ಕಾರ್ಪೊರೇಟರ್ ಫಸ್ಟ್ ಟೈಮ್ ಆಗಿದ್ವಿ.
ಅಲ್ತಾಫ್ ಹೊಳ್ಳೂರು ಲಕ್ಕಿ MLA ಆಗ್ತಿದ್ದ, ಅದೇ ಹೇಳಕ್ಕಿದ್ದೆ ಸ್ಟೇಟ್ ಅವ್ರಿಗೆ. MLA ಆಗ್ತಿದ್ದ, ಒಂದು ಸ್ವಲ್ಪ ನಮ್ಮಂಗೆ ನೇಚರ್ ಇದ್ದಿದ್ರೆ ಅವ ಮಂತ್ರಿನೂ ಆಗ್ತಿದ್ದ. ಅವನಿಗೆ ಪಾರ್ಟಿ ಎಲ್ಲ ಹುದ್ದೆ ಸಿಕ್ಕಿತ್ತು, ಜಿಲ್ಲೆ ಬಸ್ ತಪ್ಪಿಸ್ಕೊಂಡ್ಬಿಟ್ಟ. ನನಗಾದ ಏನಾರ ಅವಕಾಶ ಸಿಕ್ಕಿದ್ರೆ ಇವತ್ತು ನಾನು ಸೀನಿಯರ್ ಲೀಡರ್ ಆಗ್ತಿದ್ದೆ ಧಾರವಾಡ ಜಿಲ್ಲಾಗ. ನಾನು ಸಿಗಲಿಲ್ಲ, ನಾವಿಬ್ಬರು ಕೂಡ ಇದ್ದೀವಿ. ಯಾವುದೋ ಅಂತ ಗುಲಾಮ್ ನಬಿ ಅದ ಡ್ರೈವರ್ನಲ್ಲಿ ಬರಬೇಕು, ಯಾವುದೋ ನಾವು ಟಿಕೆಟ್ ಹಾಕ್ತಿದ್ದಾರೆ. ಇವ್ರಿಗೆ ಎಕ್ದಮ್ ಕ್ಲೋಸ್, B.Com ರೆಡಿ, ಎಲ್ಲ ರೆಡಿ, ಇನ್ನೊಂದು ರೆಡಿ. ಇವತ್ತ ಬಂದಾಗ ಅವಕಾಶಗಳ ಬಂದಾಗ ತಪ್ಪಿಸ್ಕೋಬಾರ್ದು. ಇವತ್ತು ಎಷ್ಟು ವರ್ಷ ಆಯ್ತು? 25 ವರ್ಷ ಆಗ್ತು ಆ ಅವಕಾಶ ಮಾಡ್ಕೊಂಡು. ಯಾಕಂತಂದ್ರೆ ಇವತ್ತು ಇವೆಲ್ಲ ಹೇಳಬೇಕಾಗ್ತೈತಿ. ನಾ ಇವತ್ತು ಅಭಿಮಾನಿಗಳ ಇದು ಮಾಡ್ಯಾರಲ್ಲ, ನಾ ಬರ್ಡೇಗೆ ಇಂಟ್ರಿ ಮಾಡು ಸೆಲೆಬ್ರೇಷನ್ ಮಾಡಿ ಯಾವಾಗ ಇವತ್ತು ನಮ್ಮ ಗುರಿಕಾರ ಅವರಾಗಲಿ, ನಮ್ಮ ಮೆಹಬೂಬ್ ಪಠಾಣ್ ಆಗಲಿ, ನಮ್ಮ ಮುಷಣ್ ಅವರ ಕಿತ್ತೂರು, ಇವರೆಲ್ಲರೂ ಕೂಡಿ ಮಾಡಿದರು. ನಾ ಹೇಳಿದೆ, ನಾ ಯಾರಿಗೂ ಹೇಳೋಲ್ಲ. ಯಾರಿಗೆ ಹಾಕೋದು ಗೆಸ್ಟ್ ಅಂತಂದ್ರೆ ನಾ ಒಂದೇ ಗೆಸ್ಟ್ ಹೇಳಿದ್ವಿ, ಶೇಖ್ ಡಾಕ್ಟರ್ ಒಂದು ಹಾಕಿ. ನಾ ಮತ್ತೆ ಯಾರು ಬರೋದಿಲ್ಲ ಅವ್ರ ಕಾರಣ ಹೆಸರು ಹಾಕಿ ಹೇಳ್ತೀನಿ. ನನಗೆ ಏನೈತಪ್ಪ ಅಂತಂದ್ರೆ, ನನಗೆ ಇಷ್ಟೆಲ್ಲ ಬೆಂಬಲ ಸಿಗ್ಬೇಕಾದ್ರೆ ನನ್ನ ಫ್ಯಾಮಿಲಿ, ನಮ್ಮ ಬ್ರದರ್ ಮಿಸ್ಸಸ್, ನಮ್ಮ ಮಿಸ್ಸಸ್ ಆಗಲಿ, ನಮ್ಮ ಸೊಸಿ ಆಗಲಿ, ಇವರೆಲ್ಲ ನಾನು ಫ್ರೀ ಬಿಟ್ಬಿಟ್ಟಾರೆ. ಅವ್ರು ಎಂದೂ ಇದು ಬೇಕು ಅದು ಬೇಕು ಅಂತ ನನ್ನ ಹೆಂಡತಿ ಅಂತ ಇವತ್ತಿನ ಮಟ್ಟ ಏನೂ ಕೇಳಿಲ್ಲ. ಇವತ್ತಿನ ಮಟ್ಟ ಏನೂ ಕೇಳಿಲ್ಲ. ನಾನು ಏನೈತಿ ನಾ ಈ ಊಟ ಗಿಟ ಎಲ್ಲ ಮಾಡ್ತೇನಲ್ಲ, ನಮ್ಮ ಗೋಕುಲ್ ಮನೆಯಾಗ ಮಾಡ್ತೀನಿ. ಗೋಕುಲ್ ನಮ್ಮ ಇವರು ದ್ವಾರಕೇಶ್ ಅವ್ರ ಮನೆಯಾಗ ಮಾಡ್ತೀವಿ. ಅಲ್ಲಿ ನ್ಯಾಷನಲ್ ಲೀಡರ್ ಮನೆಗೆ ಕರ್ಕೊಂಡೋಗಿನಿ ಊಟಕ್ಕೆ. ಏನು ಮೊನ್ನೆ ಸಿದ್ದರಾಮಯ್ಯ ಅವ್ರ ಮಗ ಬಂದಾಗ ಸುಧಾಕ ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಡೋಗಿದ್ವಿ ಗುಂಡ್ರು ಅವ್ರಿಗೆ. ನಾವು ಕಾರ್ಯಕರ್ತರ ಜೊತೆ ಇಲ್ಲ ಅಂದ್ರೆ ಕಾರ್ಯಕರ್ತರು ನನ್ನ ಜೊತೆ ಯಾಕೆ ಇರ್ತಾರೆ? ನನ್ನ ಕಾರ್ಯಕರ್ತರು ಮಾಡು ಅಂದ್ರೆ ಎಲ್ಲಿಂದ ಮಾಡ್ತಾರ? ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು 190% ಪಕ್ಷದ ಮೇಲೆ ಅಭಿಮಾನ ಇಟ್ಟು ಕಿಸೆ ಖಾಲಿ ಮಾಡ್ಕೊಂಡ್ರು ಎಲ್ಲರೂ. ನಾವು ಪವರ್ ಬಂದಾಗ ಅವ್ರಿಗೆ ಅವಕಾಶ ಕೊಟ್ಟು ಬಲಿಷ್ಠ ಮಾಡಬೇಕು, ಇದು ನಮ್ಮ ಕೆಲಸ. ಆ ದಿನ ನಮ್ಗೆ ಏನೂ ಆಸೆ ಇಲ್ಲ. MLA ಆಗ್ಬೇಕು, ಕ್ಯಾಂಡಿಡೇಟ್ ಆಗ್ಬೇಕು. 2028 ಆಗದ ಬಪ್ಪದು ತಪ್ಪದು ನನ್ನ ಹಣೆ ಬಾರ್ದಾಗಿದ್ರೆ ನನಗೆ ಆಗ್ತೈತಿ. ಮತ್ತು ನಾ ಒಂದು ಮಾತು ನನಗೆ ನನ್ನ ಕಡೆಯಿಂದ ಯಾರಿಗೂ ತಪ್ಪಿಸಕ್ಕಾಗುದಿಲ್ಲ. ಬಡವ್ರ ಸೇವೆ ಮಾಡೋದ್ರಿಂದ ನನ್ನ ಪದ್ಧತಿ ಇರ್ತಲ್ಲ, ಅದು ಯಾರ ಕಡೆಯಿಂದ ತಪ್ಪಿಸಕ್ಕಾಗುದಿಲ್ಲ. ಇವತ್ತಲ್ಲ, ಇದು 25 ವರ್ಷದಿಂದ ನನಗೆ ಉಪ್ನಾಳ್ ಮುಳಪ್ಪ ಅವ್ರ ಜೊತೆ ಸಂಪರ್ಕ ಬಂದಾಗ ಬಡವ್ರ ಬಗ್ಗೆ ಕಾಳಜಿ ಹೆಚ್ಚಿಗೆ ಇರುತ್ತೆ. ಆಮೇಲೆ ಶಿವಳ್ಳಿ ಇವರೆಲ್ಲ ನೆನೆಸ್ಬೇಕಾಗ್ತೈತಿ. ನನ್ನ ನಾಯಕತ್ವಕ್ಕಿಂತ ನಾನು ಮಾಡಿದ ಕೆಲಸ ಶ್ರದ್ಧೆಯಿಂದ ಮಾಡ್ತೀನಿ. ಎಲ್ಲ ಪ್ರೋಗ್ರಾಮ್ ಇದ್ದು ನಮ್ಮ ಡೈರೆಕ್ಟರ್ ಇವ್ರಿಗೆ ಏನೋ ಅನ್ಸಿತ್ತು, ಬ್ಯಾಂಕ್ ಆಗೈತಿ, ಇನ್ನೊಂದು ಸಾಫ್ಟ್ವೇರ್ ಯಾವ ಬರ್ತಾರಂತೆ. ಎಲ್ಲರಿಗಿಂತ ಮುಂಚೆ ನಾನೇ ಹಾಜರಿರ್ತೀನಿ. ಕೆಲಸ ಮಾಡಿ ಅಂದಮೇಲೆ ಅದು ಹಾಜರು ನಾನೇ ಇರ್ತೀನಿ. ಇವತ್ತು ನಮ್ಮ ಬ್ಯಾಂಕ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾಳ ಬೆಳೆಯಕತ್ತೈತಿ. ಅದು ಜನರಿಗೆ ಅನುಕೂಲ ಆಗಲಿ, ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗಲಿ. ಈಗ ಎಂಪ್ಲಾಯ್ಮೆಂಟ್ಲಿಂದ ಭಾಳ ಮಂದಿ ನಿರುದ್ಯೋಗಿದ್ದಾರೆ. ಎಂಪ್ಲಾಯ್ಮೆಂಟ್ ಕೊಡುವಂಥ ನಾವು ಒಂದು ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕನ್ನುವಂಥ ಆಸೆ ನನಗೆ. ಇದಕ್ಕೆಲ್ಲ ಯಾಕಾಯ್ತು ಅಂತಂದ್ರೆ, ನನಗೆ ನನ್ನ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ಮಹಾನ್ ತಪ್ಪುಗಳಿಗೆ ನೆನೆಸ್ಬೇಕು. ನನ್ನ ಫ್ಯಾಕ್ಟ್ರಿ ಉದ್ಘಾಟನೆ ಅವರೇ ಮಾಡಿದ್ರಪ್ಪ, ಬಿಲ್ಡಿಂಗ್ ಪೂಜಾ. ಅವ್ರು ಹೇಳಿದ್ರು, ತಮ್ಮ ನಿನ್ನ ಕಡೆ ರೊಕ್ಕ ಉಳಿತಿದ್ದಿಲ್ಲ ಗೊತ್ತಿಲ್ಲ, ಅನ್ನ ಒಟ್ಟ ಕಡಿಮೆ ಆಗೋಲ್ಲ, ಮಠದ ಆಶೀರ್ವಾದ ಐತಿ, ಮಠದ ಮುಂದೆ ಐತಿ. ಇವತ್ತಿಗೂ ನನ್ನ ಕಡೆ ರೊಕ್ಕ ಉಳಿಲಿಲ್ಲ, ಕೆಲಸ ನಿಲ್ದಿರೋದಿಲ್ಲ. ಯಾವುದು ರೊಕ್ಕ ಉಳಿಲಿಲ್ಲ, ಕೆಲಸ ನಿಲ್ದಿರೋದಿಲ್ಲ. ಇಲ್ಲೇ ನಾನು ಬಸವಣ್ಣ ತೋಟ ನನ್ನ ಕಡೆನೇ ಇತ್ತು ಹುಡುಗ. ಇವತ್ತು ಅವನ ನನಗೆ ಸಾಲ ಕೊಡುವಂತ ಇಲ್ಲೇ ನಾನು ಬಸವಣ್ಣ ತೋಟದ ಬಸವದಳ. ಇವತ್ತು ಇವೆಲ್ಲ ಯಾಕೆ ಹೇಳ್ತೇನೆ ಅಂತಂದ್ರೆ, ನನಗೆ ಇವತ್ತು ಭಾಳ ಅತ್ಯಂತ ಖುಷಿಯಾಗೈತಿ. ಇವತ್ತು ನನಗೇನಾಗೈತಿ, ನಮ್ಮ ಇವತ್ತು 1 ರೂಪಾಯಿ ಖರ್ಚಿಂದ ಫಂಕ್ಷನ್ ಮಾಡೀವಲ್ಲ ತುರ್ಕರ್, ನಾವು 1 ರೂಪಾಯಿ ಖರ್ಚಿಲ್ದ ಫಂಕ್ಷನ್ ಮಾಡೀವಿ. ಈ ಫಂಕ್ಷನ್ ಮಾಡ್ಲಿಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ, ನಮ್ಮ ಗುರಿಕಾರ್ ಅವರಾಗಲಿ, ನಮ್ಮ ಮೆಹಬೂಬ್ ಪಠಾಣ್ ಆಗಲಿ, ಜೈಲಾನಿ ಆಗಲಿ, ರಾಜು ಅವರಾಗಲಿ, ಎಲ್ಲರೂ ಕೂಡಿ ಮಾಡ್ಯಾರ ಫಂಕ್ಷನ್. ಇವತ್ತು ಒಂದು ಮಾತು ಹೇಳ್ತೇನೆ ನಾನು,
ಒಂದು ನಾ ಇದರ ಕಂಡಿದ್ದೇನಪ್ಪ ಅಂತಂದ್ರೆ ಇವತ್ತು 3 ಕಾರ್ಯಕ್ರಮ ಇಟ್ಟಿದ್ದ ಶಿವ ಗೋಪಾವಿ ಅಂತೇಳಿ 3 ವಾರ್ಡ್ ಹೆಲ್ತ್ ಕ್ಯಾಂಪ್. ಇದು ಬಹಳ ಮನಸ್ಸಿಗೆ ತೃಪ್ತಿ ತರುವಂತ ಕಾರ್ಯಕ್ರಮ ಇವತ್ತು ಅವನು ಮಾಡ್ಯಾನ. ಅದಕ್ಕೆ ನೀವು ಜೋರಾಗಿ ಚಪ್ಪಾಳಿ ತಟ್ಟಿ ಬಳ್ಳಾರಿ ಮತ್ತು ಶಿವ ಇವ್ರು ಮಾಡಿ ನನಗೇನ ಅನ್ಸುತ್ತೆ, ನನಗೆ ಪ್ರೋಟೋಕಾಲ್ ಐತಿ ಡಿ ಸಿ ಬ್ಯಾಡ್ ಅಂತಾರಂತೆ. ನನಗೆ ರಾತ್ರಿ ಮಟ್ಟ ನಿನ್ನ ಫೋನ್ ಬಿಡಲಿಲ್ಲ. ಅದು ಮಾಡಕ್ಕೆ ಕಾರಣೀಭೂತರ ಆತ ಅಂದ್ರೆ ನಾವು ಎವ್ರಿ ಡೇ ನಾವು ಲರ್ನ್ ಮಾಡಬೇಕು. ಯಾರು ಸಾಮಾನ್ಯ ಮಂದಿ ಕಡೆಯಿಂದ ನಾವು ಕಲಿಬೋದು ಅನ್ನೋದಕ್ಕೆ ಇವತ್ತು ಅಲ್ಲಿ ಇದ್ದಂಥ ಇತಿಹಾಸ ಬಳ್ಳಾರಿ ಶಿವ ಗೋಕಾವಿ ಇವರೆಲ್ಲ ಮಾಡೋದು. ಇವತ್ತು ನಮ್ಮ ಫ್ಯಾಕ್ಟ್ರಿ ಓನರ್ ಬಂದಾರ, 250 ಕೋಟಿ ಟರ್ನ್ ಓವರ್ ಇದ್ದವ್ರು. ಯಾರಪ್ಪ ಅಂತಂದ್ರೆ ತೃಪ್ತಿ ಕಾಟನ್, ಕೀರ್ತಿ ಕಾಟನ್ ಅವ್ರು ಬಂದಾರ, ನಮ್ಮ ಮಂಜು ಬಂದಾರ. ಇಲ್ಲಿ ಬಂದಂತ ಎಲ್ಲ ನಮ್ಗೆ ಇಲ್ಲಿ ಏನು ಮುಂದೆ ಕೂತಾರಲ್ಲ, ಬಂಗಾರಿ ಆಗಲಿ ಹಳ್ಳಿಯಾಗಲಿ ಎಲ್ಲರೂ ಮ್ಯಾಲ್ ಕೂರ್ಬೇಕು. ಆದ್ರೆ ಎಲ್ಲರೂ ಮ್ಯಾಲ್ ಕೂತ್ರ ತೆಳಗ್ ಮಂದಿ ಇರುತ್ತಪ್ಪ ಫುಲ್ ಆಗಲಿ ಅಂದ್ರೆ ಎಲ್ಲರೂ ಯಾರು ತೆಳಗ್ ಕೂತಿರಲ್ಲ ನಮ್ಮ ಲೀಡರ್ಸಿಗೆ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಕೊಡ್ತಾರೆ. ಇವತ್ತು ಯಾಕಂದ್ರೆ ನನಗೆ ಗೊತ್ತಿತ್ತು ಜನ ಬರ್ತಾರ ಇದಾಗ್ತಾರೆ ಅಂತೇಳಿ. ನಮ್ಮ ಫಂಕ್ಷನ್ 5 ಅಂದ್ರೆ 7 ಗಂಟೆಗೆ ಬರ್ತಾರೆ ಅಂತ. ಆ ಪ್ರಕಾರ ಎಲ್ಲರೂ ನಮ್ಮ ತಾರಿಯಾಳ, ಗೋಕುಲ್, ನವನಗರ್, ಅಮರಗೋಳ ಇಲ್ಲಿ ಎಲ್ಲರೂ ನನಗೆ ಪ್ರೀತಿ ಬಂದಿರಲ್ಲ. ಅದಕ್ಕೆ ನನಗೆ ನಿಮ್ಮ ಋಣ ತೀರ್ಸಕ್ಕಾಗಲಿಲ್ಲ. ಮೊನ್ನೆ ಗೋಕುಲ್ದಾಗ ಒಬ್ಬರು ಮನೆಗೆ ಹೋಗಿದ್ದೆ, 75 ವರ್ಷದ ಹುಟ್ಟಿದಪ್ಪ. ಯಜಮಾನ್ ನನ್ನ ಕರೆದಿದ್ರು, ನನಗೆ ನೆನಪ ಇಲ್ಲ ಅವತ್ತು. ನನಗೆ ಇಷ್ಟು ಹೇಳೋಣ ಆತ 2ನೇ ದಿನ ಮುಂಜಾನೆ ಮತ್ತೆ ಹೋಗಿ ಅವ್ರು ಇದ್ದಿದ್ದಿಲ್ಲ. ಮತ್ತೆ 3ನೇ ದಿನ ಹೋಗಿ ಅವ್ರ ಮನೆಯಾಗ ರೊಟ್ಟಿ ತಿಂದು ಅವ್ರಿಗೆ ಸತ್ಕಾರ ಮಾಡಿದ್ರು. ಯಾಕಂದ್ರೆ ನಾನು ಕಾರ್ಯಕರ್ತರ ಕಾಳಜಿ ಇಡುವಂತ ನಾಯಕ. ನನಗೇನು ಬೇಕಾಗಿಲ್ಲ, MLAಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಬಲ್ಲೆ ಅನ್ನುವಂಥ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಐತೆ. ನಾನು ಏನು MLA ಆಗಬೇಕಾಗಿತ್ತು, ಏನೋ ಅದೃಷ್ಟ ತಪ್ಪು, ಯಾಕೆ ತಪ್ಪು ಅನ್ನೋದು ನನಗೆ ಗೊತ್ತೈತಿ, ನಿಮ್ಗೆ ಗೊತ್ತಿಲ್ಲ. ಅದು ಜವಳಿಯವರಿಗೆ ಗೊತ್ತಿದ್ರು ಹೇಳುವುದಿಲ್ಲ ಅವರು ಯಾಕೆ ತಪ್ಪು ಅನ್ನೋದನ್ನ ನಾವು ನಮ್ಮ ನಾಯಕರಾಗಿ ನನ್ನ ಮೇಲೆ ದೋಷ ಹಾಕೋಬೇಕು. ನಮ್ಮ ಕಾರ್ಯಕರ್ತರು ಸುಶ್ಲವಾದಂಥ ಕಾರ್ಯಕರ್ತರು ನಗರ ಮಂದಿ ದುರ್ದಾರ. ಆದ್ರೆ ಏನು ನಮ್ಮ ಎಲ್ಲೇ ತಪ್ಪೇವಲ್ಲ ಅನ್ನುವಂಥ ಒಂದು ಇದಾಗಿದ್ದಕ್ಕೆ ನಾನು ಅದ್ರ ಬಗ್ಗೆ ಭಾಳ ಕಾಳಜಿ ಮಾಡಿದ್ನ. MLA ಸೋಪ್ ಮರನೇ ದಿನ ಒಂದು ಫ್ಯಾಕ್ಟ್ರಿ ಇದೆ ನಮ್ಮ ಮನೆಗೆ ಬೇಕಾದ್ರೆ. ಈಗ ಎದಕ್ಕಿತ್ತು ಇವೆಲ್ಲ ಆಗ್ತದೆ. ಈಗ ನಾನು 30 ವರ್ಷದಿಂದ ಏನು ಮಾಡಬೇಕಾಗಿತ್ತು, ಈಗ ಜೋಡ್ತಾ ಹೋಗುತ್ತೆ. 30 ವರ್ಷದಿಂದ ಎಷ್ಟು ಸ್ಪೀಡ್ ಇತ್ತು ಅದಕ್ಕಿಂತ ಡಬಲ್ ಸ್ಪೀಡಿಗೆ ಆಗುತ್ತೆ. ಯಾಕಾಗಿತ್ತಪ್ಪ ಅಂತಂದ್ರೆ ಎಲ್ಲ ಜನರ ಆಶೀರ್ವಾದ. ಅದಕ್ಕೆ ಇವರು ಹಾಡು ಹಾಡಿದ್ರು, ನಮ್ಮ ವಕೀಲರು ಭಾರಿ ಚಂದ ಹಾಡಿದರು. ಆದ್ರೆ ವಕೀಲರ ನನ್ನ ನಿರೀಕ್ಷೆ ಇರ್ಬೋದು ಟೈಮ್ ಆಗ್ತವ್ರು ಹೋಗೋದು. ಕರ್ತೇವಾಡಿ ವಕೀಲರು ಹಾಡಿದ್ರು. ಇನ್ನೊಬ್ರು ನೀವು ನಮ್ಮ ನೀರಲಗಡ್ಡಿ ಅವರು ಕೆಳಗೆ ಕೂತಿದ್ರು, ಎಲ್ಲರೂ ಮೇಲೆ ಕೊಡುವಂಥ ಲೀಡರ್ಸ್ ಇತ್ತು. ಆದ್ರೆ ಏನು ಈ ಕಾರ್ಯಕ್ರಮ ನಾನು ಇಷ್ಟು ಅದ್ದೂರಿಯಾಗಿ ಮಾಡ್ತೀನಿ ಅಂತ ನನಗೆ ಇರುವುದಿಲ್ಲ. ನಿಮ್ಮ ಋಣ, ಕಾರ್ಯಕರ್ತರ ಋಣ ಈ ಜನ್ಮ ಇರು ಮಠ ಅಂತ ತೀರ್ಸಕ್ಕಾಗೋದಿಲ್ಲ. ಇನ್ನೊಂದು ಜನ್ಮ ನಿಮ್ಮ ಋಣ ತೀರಿಸ್ಬೇಕು. ಈ ಸಂದರ್ಭದಲ್ಲಿ ಹೇಳ್ತೀನಿ, ನನಗೆ ಹಿರಿಯರದ ಆಶೀರ್ವಾದ, ಸ್ವಾಮಿಗಳ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮ ಎಲ್ಲ ಸದಸ್ಯತೆ ಎಲ್ಲ ಇರುವುದರಿಂದ ನಾ ಏನು ಬಯಸೀನಿ ಅದು ಆಗೇನಿ. ಇವತ್ತು ನಾನು ಜನರು ಕೊಟ್ಟಂತ ಪ್ರೀತಿ ಜನರಿಗೆ ಮುಗಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತೀನಿ, ಪ್ರತಿ ಕಾರ್ಯಕರ್ತರ ಕಷ್ಟದಲ್ಲಿ ನಾ ಇರ್ತೀನಿ ಅಂತ ಮಾತು. ಕಾರ್ಯಕರ್ತರು ನಮ್ಮಲ್ಲಿ ಬಹಳ ತೊಂದರೆ ಒಳಗಿದ್ದಾರೆ. 10 ವರ್ಷ ಹಿಂದೆ ಹೋಗಿದ್ರು ಅಂದ್ರೆ ಕೆಲಸ ಮಾಡೋರು. ಅದು ಮತ್ತೆ ಜಗಳ ಹಚ್ಕೊಡ ಹೇಳಿದೆ. ಈಗ ನಾ ಇಷ್ಟ ಹೇಳ್ತೀನಿ,
ನನಗೆ ಬೆಳೆಸ್ಬೇಕು ಉಳಿಸ್ಬೇಕು ಅಂತಿಲ್ಲ. ಬೆಳೆಸಿದ್ದನ್ನು ಸದುಪಯೋಗ ಆಗಬೇಕು. ನನ್ನ ಫ್ಯಾಮಿಲಿಗೆ ಎಷ್ಟು ಬೇಕು ರೂಪಾಯಿದಾಗ 10 ರೂಪಾಯಿ, ನಮ್ಮ ಫ್ಯಾಮಿಲಿಗೆ 90 ರೂಪಾಯಿ, 9 ರೂಪಾಯಿ ಜನರಿಗೆ ಇಟ್ಟೇನೆ ನಾನು ಒಂದು ಜೀವನದ ಇದ ಅಂತ ಹೇಳಿ ನಮ್ಮ ಇವು ಬಂದು ನೇರುಗಡ್ಡಿ ಅವನು ಪಾಪ ಅಕ್ಕ ಚಲೋ ಮಾಡ್ತಾರೆ. ಆದ್ರೆ ಸ್ವಾಮಿಗಳು ನಾನು ಭಾಳೊತ್ತು ಅವ್ರ ಟೈಮ್ ತೊಗೊಂಡೇವಿ. ಅದಕ್ಕೆ ಯಾರಿಗೂ ಬಾತ್ಮೀದ ಅವಕಾಶ ನಮ್ಮ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರು ಮತ್ತು ನಮ್ಮ ಮೆಹಬೂಬ್ ಪಠಾಣ ಮತ್ತು ಇವ ಜಾಲಿಗಾರ ಗುರಿಗಾರ ಇವರೆಲ್ಲ 10 ಗಾಡಿ ಇವರು ರೆಡಿ ಮಾಡ್ಯಾರ. ಆ ಗಾಡಿ 74 ಸಿದ್ಲ ಅಂತ ಹೇಳಿದ್ರಲ್ಲ 74ನೇ ಕ್ಷೇತ್ರದಾಗ ಭಾಳ ಹೇಳ್ಯಾರ ಅಂತೇಳಿ. ನನ್ನ ಇಲೆಕ್ಷನ್ದಾಗ ಚೆಕ್ ಮಾಡಿದ್ನ ಟಿಕೆಟ್ ಸಿಕ್ಕ ಮೇಲೆ ಅವಕಾಶ ಬರೋದು ಇದ್ದಿದ್ದಿಲ್ಲ, ಟೈಮ್ ಇದ್ದಿಲ್ಲ. ಈ ಇಲೆಕ್ಷನ್ದಾಗ ಟೈಮ್ ಚಲೋ ಇರುತ್ತೆ. ಪ್ರತಿ ವಾರ್ಡಿಗೆ ನಾವು ವಿಸಿಟ್ ಕೊಡ್ತೀವಿ. ಪ್ರತಿ ವಾರ್ಡಿಗೆ ಗ್ಯಾರಂಟಿ ಕಾರ್ಡನ್ನು ಬರೋಬ್ಬರಿ ಪ್ರಚಾರ ಮಾಡೀವಿ. ಈಗ ಮಾಡ್ಲಿಕ್ಕೆ ಆಗಿದ್ದು ಗಾಡಿ ಅದು ಮೆಹಬೂಬ್ ಪಠಾಣ ಮತ್ತು ಜೈಲಾನಿ ಮತ್ತು ರಾಜು ಇವರೆಲ್ಲರೂ ಕೂಡಿ ಮಾಡ್ಯಾರ. ಈ ಸಂದರ್ಭದಾಗ ಕಾರ್ಯಕರ್ತರ ಋಣದಲ್ಲಿ ಇದ್ದಂತ ದೀಪಕ್ ಚಿತ್ತೂರೇ ನಿಮ್ಮ ಋಣ ಆ ಕೊನೆ ಉಸಿರು ಮಟ್ಟ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕರ್ತರಿಗೆ ಧನ್ಯವಾದಗಳು. ಈ ಸಂಘಟನೆ ಮಾಡುವಂತ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ವೇದಿಕೆ ಮೇಲೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಬಡವರ ಸೇವೆ ಮಾಡಲು ಅವಕಾಶ ಮಾಡಿಕೊಂಡು ಇನ್ನೂ 100 ವರ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಬಾಳಿ ಬೆಳಗಲಿ, ಬಡವರ ಸೇವೆ ಮಾಡಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 1979-80ರಾಗ ಇವ್ರಿಗೆ ಶೇಂಗಾದ ಕೊಡ್ತಿದ್ದೀವಿ ನಾವು. ಆ ಟೈಮ್ದಾಗಿಂತ ಇವತ್ತು ದೀಪಕ್ ಚಿಂಚೂರಿ ಅವರು ಇವತ್ತು ನಮ್ಗೆ ಅತಿ ಆತ್ಮೀಯ ಗೆಳೆಯರು. ತದನಂತರ 88-89ರಾಗ ನಾನು ಧಾರವಾಡ APMC ದಲಾಲಿ ಅಂಗಡಿ ಹಾಕಿದೆ. ಅವಾಗಿಂದ ಅತಿ ನಾವು ಬಹಳ ಅಂದ್ರೆ ಬಹಳ ಸಮೀಪದ ಇವತ್ತು ಗೆಳೆಯರಾಗಿ ನಾವು ಉದ್ಯೋಗ ಮಾಡ್ತಾ ಬಂದೀವಿ. ಒಂದು ಮಾತು ಹೇಳಿದ್ರು ಅವರು, ನಾವು ಇವ್ರಕ್ಕಿಂತಲೂ ಮೊದಲೇ 20-30 ವರ್ಷ ಇವತ್ತು ಎಲ್ಲ ಉದ್ಯೋಗ ಮಾಡಕತ್ತಿದ್ದೀವಿ, ನಮ್ಗಿಂತಲೂ 100 ವರ್ಷ ಮುಂದೆ ಹೋಗ್ಯಾರ. ಹಂಗೇನಿಲ್ಲ, ಇವತ್ತು ರಾಜಕಾರಣದೊಳಗಾತು ಉದ್ಯೋಗದೊಳಗಾತು ಇವತ್ತು ನಾನೇನಾದ್ರೂ ಇಲ್ಲಿ ನಿಂತು ಮಾತಾಡಕತ್ತೀನಂದ್ರೆ ಕಾರಣೀಭೂತ ಇವತ್ತು ದೀಪಕ್ ಕುಂತಿದ್ರು. ಯಾಕಂದ್ರೆ ನಮಗೆ ಬೆಂಗಳೂರು ದಿಲ್ಲಿ ತೋರಿಸ್ತಾರು ಸಹಿತ ಅವ್ರ 1997ರಾಗ ನನಗೆ ಉಪನಾಳ್ ಗೋಳಪ್ಪನವ್ರು ಕೂಡ ಇವತ್ತು ದಿಲ್ಲಿ ಕರ್ಕೊಂಡು ಹೋಗಿದ್ರು. ತದನಂತರ ND ತಿವಾರಿ ಅವರ ಒಂದು ಬರ್ತ್ಡೇಗೆ ಪ್ರತಿ ವರ್ಷ ಒಂದು 5-6 ವರ್ಷಗಳು ನಾವು ಅವರು ಕೂಡ. ಯಾಕೆ ಇದನ್ನ ನಾ ಯಾಕೆ ಹೇಳ್ತೇನೆ ಅಂತಂದ್ರೆ ನಮ್ಮದೇನು ಇವತ್ತು ರಾಜಕೀಯ ಮನೆತನದಿಂದ ಬಂದಂತ ಮನೆತನಲ್ಲ, ನಮ್ಮದು ವ್ಯಾಪಾರಸ್ಥರ. ನನಗೇನಾದ್ರೂ ರಾಜಕೀಯ ಇವತ್ತು ಹೂಪ್ ಹಚ್ಚಿ ಇವತ್ತು ಇಲ್ಲಿ ತನಕ ಬಂದು ಈ ಮಟ್ಟದೊಳಗೆ ಬೆಳೆದಿಲ್ಲ ಕಾರಣ ಅಂದ್ರೆ ಇವ್ರ ಒಂದು ದುರ್ದೈವ ಅಂದ್ರೆ 1999 ಇವತ್ತು MLA ಆಗಬೇಕಾಗಿತ್ತು. ಅವತ್ತು MLA ಆಗಿದ್ರು, ಇವತ್ತು ಮಂತ್ರಿಗಳಾಗಿ ಇವತ್ತು ಬಡವರ ಸೇವೆ ಇನ್ನೂ ಸಾಕಷ್ಟು ಮಾಡುವಂತ ಅವಕಾಶ ಅವ್ರಿಗೆ ದೊರೆತಿತ್ತು. ಅದು ಹಣೆ ಬರ ಸರಿ ಇಲ್ಲ ಅಂತಾರಲ್ಲ, ಅವಾಗ ಏನು